ಹಲೋ ಗೈಸ್, ನಮಸ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಟು ಕಾನ್ಸ್ಟಿಟ್ಯೂಷನ್ ಇಂಟ್ರೊಡಕ್ಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಇಂಟ್ರೊಡಕ್ಷನ್ ಬಗ್ಗೆ ಹೇಳಿದೆ. ಈ ಒಂದು ಕ್ಲಾಸಲ್ಲಿ ನಾನೇ ಪ್ರಿಪೇರ್ ಮಾಡಿರುವಂಥ ಒಂದು PDF ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ತಿಳ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಡೈರೆಕ್ಟ್ ಮ್ಯಾಟರ್ಗೆ ಹೋಗೋಣ. ನಿಮ್ಮ ರೆಫರೆನ್ಸ್ ಇದರಲ್ಲಿ ರೆಫರೆನ್ಸ್ PDF ಅಲ್ಲಿ ಇಷ್ಟು ಕಂಪ್ಲೀಟ್ ಮಾಡಿದ್ದೀವಿ ನಾವು. ಆಗಲೇ ಫೆಡರಲ್ ಯೂನಿಟರಿ ಮುಗಿಸಿದ್ದೀವಿ. ಇವಾಗ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೇಳಬೇಕು. ಇದನ್ನು ನಾನೇ ಪ್ರಿಪೇರ್ ಮಾಡಿರುವಂಥ ಒಂದು ನೋಟ್ಸಲ್ಲಿ ಹೇಳ್ತೀನಿ. ಸಿಂಪಲ್ಲಾಗಿ ಅದನ್ನು ಓದಿದ್ರೆ ಸಾಕು, ಇದು ಕಂಪ್ಲೀಟ್ ಆಗುತ್ತೆ. ಫಂಡಮೆಂಟಲ್ ರೈಟ್ಸಿಂದ ಏನಿಲ್ಲ ಅಂದರೂ 2 to 3 ಕ್ವಶನ್ಸ್ ರಿಪೀಟ್ ಆಗುತ್ತೆ ಪ್ರತಿ ಬಾರಿ ಎಕ್ಸಾಮ್ಗೂ, CSET ಎಕ್ಸಾಮ್ಗೆ. ಈಗ ನಾನು ಮಾಡುವಂಥ ಕ್ಲಾಸ್ಗಳು, ಈ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇರುವಂಥ ಕ್ಲಾಸ್ಗಳು ಬರೀ CSET ಒಂದೇ ಅಲ್ಲ, ಬೇರೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಬೇರೆ ಯಾರು ಬೇಕಾದ್ರೂ ಕೇಳ್ಬೋದು. ಸೇಮ್ ಟಾಪಿಕ್, ಸೇಮ್ ಆರ್ಟಿಕಲ್ಸ್, ಇದರಲ್ಲಿ ಚೇಂಜ್ ಆಗೋದಿಲ್ಲ. ನಾನು ಮಾಡಿರುವಂಥ PDF ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋದರೆ ಮ್ಯಾಟರ್ಗೆ ಹೋಗೋಣ. ಫಂಡಮೆಂಟಲ್ ರೈಟ್ಸ್ ಎಲ್ರಿಗೂ ಗೊತ್ತಿರೋ ಹಾಗೆ 6 ಟೈಪ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್ ಇದೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ. ಒಂದು, ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ರೈಟ್ ಟು ಫ್ರೀಡಮ್ ಟು ರಿಲಿಜಿಯನ್, ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಇದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಇವತ್ತು ನಾನು ಮಾಡ್ತಿರುವಂಥ ಆರ್ಟಿಕಲ್ಸ್ ಇಲ್ಲಿಂದ ಎಲ್ಲಿವರೆಗೆ ಅಂದರೆ ಆರ್ಟಿಕಲ್ 12ಇಂದ 32ವರೆಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಲ್ಲಿ ಫಂಡಮೆಂಟಲ್ ರೈಟ್ಸ್ ಎಲ್ಲಿಂದ ಎಲ್ಲಿವರೆಗೆ ಬರುತ್ತೆ ಅಂದರೆ ಆರ್ಟಿಕಲ್ 14ಇಂದ ಆರ್ಟಿಕಲ್ 32ವರೆಗೆ. ಆರ್ಟಿಕಲ್ 14ಇಂದ 32ವರೆಗೆ ಫಂಡಮೆಂಟಲ್ ರೈಟ್ಸ್. ಅದರಲ್ಲಿ ಫಸ್ಟ್ ಒನ್, ರೈಟ್ ಟು ಈಕ್ವಾಲಿಟಿ 14 to 18 ಅಂದರೆ 14, 15, 16, 17, 18 ಅಂದರೆ 5 ಆರ್ಟಿಕಲ್ಸ್ ಬರುತ್ತೆ ರೈಟ್ ಟು ಈಕ್ವಾಲಿಟಿಲಿ. ರೈಟ್ ಟು ಫ್ರೀಡಮಲ್ಲಿ 19 to 22, 19, 20, 21, 22 4. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನಲ್ಲಿ 2, 23 and 24. ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನಲ್ಲಿ 25 and 28, 25 to 28, 25, 26, 27, 28 4 ಆರ್ಟಿಕಲ್ ಬರುತ್ತೆ. ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸಲ್ಲಿ 29, 30 2 ರೈಟ್ಸ್ ಬರುತ್ತೆ. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡಿಲಿ 32 1 ರೈಟ್ ಬರುತ್ತೆ. ಈಗ 31 ರೈಟ್ ಟು ಪ್ರಾಪರ್ಟಿ ಅಂತ ಇತ್ತು, ಬಟ್ ಅದನ್ನು ಇವಾಗ ತೆಗೆದುಹಾಕಿದ್ದಾರೆ. 77th ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನಲ್ಲಿ ಅದನ್ನು ರೈಟ್ ಟು ಪ್ರಾಪರ್ಟಿ, ಅದು ಫಂಡಮೆಂಟಲ್ ರೈಟ್ ಆಗಲ್ಲ, ಲೀಗಲ್ ರೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೆಗೆದುಹಾಕಿದ್ದಾರೆ. ಇಲ್ಲಿ 31 ಇದ್ರ ರೆಫರೆನ್ಸ್ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ನೀವು ನೋಡ್ಬೋದು 6 ಟೈಪ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್. ಅದರಲ್ಲಿ ಆರ್ಟಿಕಲ್ 15, 16, 19 and 30 ಏನಿದೆ ಅದು ಗ್ಯಾರಂಟಿಡ್ ಟು ಓನ್ಲಿ ಇಂಡಿಯನ್ ಸಿಟಿಸನ್ಸ್. ಇದು ಇಂಡಿಯನ್ ಸಿಟಿಸನ್ಸಿಗೆ ಮಾತ್ರ ಗ್ಯಾರಂಟಿ. 15, 16, 19, 30. ಆರ್ಟಿಕಲ್ 14, 20, 21, 22, 23, 25, 27, 28 ಆರ್ ಅವೈಲಬಲ್ ಟು ಎನಿ ಪರ್ಸನ್ ಆನ್ ದಿ ಸಾಯಿಲ್ ಆಫ್ ಇಂಡಿಯಾ, ಸಿಟಿಸನ್ ಆರ್ ಫಾರಿನರ್. ಇಂಡಿಯನ್ ಸಿಟಿಸನ್ ಆಗಿರ್ಬೋದು, ಫಾರಿನ್ ಸಿಟಿಸನ್ ಆಗಿರ್ಬೋದು. 14, 20, 21, 22, 23, 25, 27, 28 ಅವ್ರಿಗೆ ಅವೈಲಬಲ್ ಆಗುತ್ತೆ. ದ ರೈಟ್ಸ್ ಗ್ಯಾರಂಟೆಡ್ ಬೈ ಆರ್ಟಿಕಲ್ಸ್ 15, 17, 18, 20, 24. 15, 17, 18, 20, 24 ಲಿಮಿಟೆಡ್ ಪವರ್ ಅಂದರೆ ಅದಕ್ಕೆ ಲಿಮಿಟೇಷನ್ಸ್ ಇರ್ತವೆ. ಇದರಲ್ಲಿ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ 12 to 32 ಆರ್ಟಿಕಲ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆರ್ಟಿಕಲ್ 12 ಏನು ಹೇಳುತ್ತೆ ಅಂದರೆ ಸ್ಟೇಟ್. ಆರ್ಟಿಕಲ್ 13 ಏನು ಹೇಳುತ್ತೆ ಅಂದರೆ ಲಾ. ಆರ್ಟಿಕಲ್ 12 ಸ್ಟೇಟ್ ಬಗ್ಗೆ ಹೇಳುತ್ತೆ, ಆರ್ಟಿಕಲ್ 13 ಲಾ ಬಗ್ಗೆ ಹೇಳುತ್ತೆ. ಫಸ್ಟು ಫಂಡಮೆಂಟಲ್ ರೈಟ್ಸ್ನ ಅರ್ಥ ಮಾಡ್ಕೊಬೇಕಂದ್ರೆ ಈ ಸ್ಟೇಟ್ ಮತ್ತು ಲಾ ಅನ್ನೋವಂಥ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಬೇಕು. ನಾನು ಫಸ್ಟ್ ಸ್ಟೇಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ನಾನು ಮಾಡಿರುವಂಥ PDF ಇಷ್ಟು ಓದಿದ್ರೆ ಸಾಕು. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸ್ಟೇಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ವಾಟ್ ಯು ಮೀನ್ ಬೈ ಸ್ಟೇಟ್. ದಿ ಸ್ಟೇಟ್ ಅಂದರೆ ಏನು ಅಂದರೆ ಆರ್ಟಿಕಲ್ 12 ಸ್ಟೇಟ್ ಬಗ್ಗೆ ಹೇಳುತ್ತೆ. ಅದರಲ್ಲಿ ಸ್ಟೇಟ್ ಅಂದರೆ ಏನು ಅಂದರೆ ಇದು ಡೆಫಿನಿಷನ್. ಇದು ಡೆಫಿನಿಷನ್ ಆಗುತ್ತೆ. ಫಸ್ಟ್ ಒನ್ ಏನಂದರೆ ದಿ ಗೌರ್ನಮೆಂಟ್ ಆ್ಯಂಡ್ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ದಿ ಗೌರ್ನಮೆಂಟ್ ಆ್ಯಂಡ್ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಂದರೆ ಸೆಂಟ್ರಲ್ ಗೌರ್ನಮೆಂಟ್. ಇದರಲ್ಲಿ ಸ್ಟೇಟ್ ಅಂಡರಲ್ಲಿ ಸ್ಟೇಟ್ ಅಂದರೆ ಏನು ಅಂತ ಅಂದರೆ ಅದರಲ್ಲಿ ಏನೇನು ಬರುತ್ತೆ ಅಂದರೆ ದಿ ಗೌರ್ನಮೆಂಟ್ ಆ್ಯಂಡ್ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಒಂದು, ಮತ್ತು ದಿ ಗೌರ್ನಮೆಂಟ್ ಆ್ಯಂಡ್
ದಿ ಸ್ಟೇಟ್ ಲೆಜಿಸ್ಲೇಚರ್ ಆಫ್ ಈಚ್ ಆಫ್ ದಿ ಸ್ಟೇಟ್ಸ್. ಅಂದರೆ ಸ್ಟೇಟ್ ಗೌರ್ನಮೆಂಟ್ಸ್ ಮತ್ತು ಸ್ಟೇಟ್ ಲೆಜಿಸ್ಲೇಚರ್ ಅಂದರೆ MLC, ರಾಜ್ಯಸಭಾ, ವಿಧಾನಸಭೆ ಅದು ಬರುತ್ತಲ್ಲ, ಅದು ಸ್ಟೇಟ್, ಇದು ಸೆಂಟ್ರಲ್ ಲೆವೆಲ್ಲು, ಇದು ಸ್ಟೇಟ್ ಲೆವೆಲ್ಲು. ಇನ್ನೊಂದೇನೆಂದರೆ ಆಲ್ ಲೋಕಲ್ ಆರ್ ಅದರ್ ಅಥಾರಿಟೀಸ್. ಆಲ್ ಲೋಕಲ್ ಆರ್ ಅದರ್ ಅಥಾರಿಟೀಸ್ ಅಂದರೆ ಆಲ್ ಲೋಕಲ್ ಅಂದರೆ ನಗರಸಭೆ, ಪುರಸಭೆ, ನಿಮಗೆ ನಿಮ್ಮ ಒಂದು ಪಟ್ಟಣ ಪಂಚಾಯಿತಿ ಅದು ಬರುತ್ತಲ್ಲ, ಅದು ಲೋಕಲ್ ಅಥಾರಿಟೀಸ್ ಮತ್ತು ಅದರ್ ಅಥಾರಿಟೀಸ್. ಅದರಲ್ಲಿ 2 ಟೈಪ್ ಇದೆ. ಒಂದು ವಿತಿನ್ ದಿ ಟೆರಿಟರಿ ಆಫ್ ಇಂಡಿಯಾ ಆರ್ ಅಂಡರ್ ದಿ ಕಂಟ್ರೋಲ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ವಿತಿನ್ ದಿ ಟೆರಿಟರಿ ಆಫ್ ಇಂಡಿಯಾ ಅಂದರೆ ಯಾವುದು? ವಿತಿನ್ ದಿ ಟೆರಿಟರಿ ಆಫ್ ಇಂಡಿಯಾ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಪಾಂಡಿಚೇರಿ, ಅಂಡಮಾನ್ ಆ್ಯಂಡ್ ನಿಕೋಬಾರ್, ಇವೆಲ್ಲ ವಿತಿನ್ ದಿ ಟೆರಿಟರಿ ಆಫ್ ಇಂಡಿಯಾ ಬರುತ್ತೆ. ಅದು ಇಂಡಿಯನ್ ಗೌರ್ನಮೆಂಟ್ ಹ್ಯಾಂಡಲ್ಲಿ ಇರುತ್ತೆ. ಆಲ್ ದಿ ಲೋಕಲ್ ಅಥಾರಿಟೀಸ್ ಈಗ ಒಂದು ಊರು ತೊಗೊಂಡ್ರೆ BBMP, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಇದು ಅದರ್ ಲೋಕಲ್ ಅಥಾರಿಟಿ, ಅದು ವಿತಿನ್ ದಿ ಟೆರಿಟರಿ ಆಫ್ ಇಂಡಿಯಾದಲ್ಲಿದೆ. ಮತ್ತು ಅಂಡರ್ ದಿ ಕಂಟ್ರೋಲ್ ಆಫ್ ದಿ ಗೌರ್ನಮೆಂಟ್ ಆಫ್ ಇಂಡಿಯಾ. ಅಂಡರ್ ದಿ ಕಂಟ್ರೋಲ್ ಅಂದರೆ ಅಂಡಮಾನ್ ನಿಕೋಬಾರ್ ಅಂದರೆ ಇಂಡಿಯಾದಲ್ಲಿಲ್ಲ, ಬಟ್ ಇಂಡಿಯನ್ ಸಪ್ರೇಟ್ ಐಲ್ಯಾಂಡ್ ಅದು, ಬಟ್ ಇಂಡಿಯನ್ ಗೌರ್ನಮೆಂಟ್ ಕಂಟ್ರೋಲಲ್ಲಿದೆ. ಇದನ್ನು ಅಲ್ಲಿರುವಂಥ ಗೌರ್ಮೆಂಟ್ನ ಇದರಲ್ಲಿ ಕನ್ಸಿಡರ್ ಮಾಡ್ತೀವಿ. ದ ಎಕ್ಸ್ಪ್ರೆಷನ್ ಲೋಕಲ್ ಅಥಾರಿಟೀಸ್ ರೆಫರ್ಸ್ ಟು ಮುನ್ಸಿಪಾಲಿಟೀಸ್, ಡಿಸ್ಟ್ರಿಕ್ಟ್ ಬೋರ್ಡ್ಸ್, ಪಂಚಾಯತ್ಸ್, ಇಂಪ್ರೂವ್ಮೆಂಟ್ ಟ್ರಸ್ಟ್, ಪೋರ್ಟ್ ಟ್ರಸ್ಟ್ಸ್, ಮೈನಿಂಗ್ ಸೆಟಲ್ಮೆಂಟ್ ಬೋರ್ಡ್ಸ್ ಅಂದರೆ ONGC ಬಂದುಬಿಟ್ಟು ಆಯಿಲ್ ಲಿಮಿಟೆಡ್ ಆಫ್ ಇಂಡಿಯಾ. ಅದೆಲ್ಲ ಸಪ್ರೇಟ್ ಅಥಾರಿಟೀಸು ಅಂಡರ್ ದಿ ಗೌರ್ನಮೆಂಟ್ ಕಂಟ್ರೋಲಲ್ಲಿರುತ್ತೆ. ಅದನ್ನು ನಾವಿಲ್ಲಿ ಟ್ರಸ್ಟ್, ಮೈನಿಂಗ್ ಸೆಟಲ್ಮೆಂಟ್ ಬೋರ್ಡ್ಸ್ ಅಂತ ಬಿಟ್ಟು ನಾವು ಕನ್ಸಿಡರ್ ಮಾಡ್ತೀವಿ. ದಿ ಫಾಲೋಯಿಂಗ್ ಟೆಸ್ಟ್ ಆರ್ ಡಿಟರ್ಮೈನಿಂಗ್ ವೆದರ್ ದ ಎಂಟಿಟಿ ಈಸ್ ಆನ್ ಇನ್ಸ್ಟ್ರೂಮೆಂಟಾಲಿಟಿ ಆರ್ ಏಜೆನ್ಸಿ ಆಫ್ ದಿ ಸ್ಟೇಟ್. ಈ ಫಾಲೋಯಿಂಗ್ 5 ಕಂಡೀಷನ್ ಇದೆ. ಆ 5 ಕಂಡೀಷನ್ 6 ಕಂಡೀಷನ್ಸ್ ಇದೆ. ಇವು ಪ್ರೂವ್ ಆದರೆ, ಇದರಲ್ಲಿ ಯಾವುದಾದ್ರೂ ಒಂದು ಪ್ರೂವ್ ಆದರೆ, ಆ ಒಂದು ಅಥಾರಿಟಿ ಏನಿದೆ ಅದು ಗೌರ್ನಮೆಂಟ್ ಕೈಯಲ್ಲಿ ಇದೆ ಅಂತ, ಒಂದು ಕಂಪನಿ ಏನಿದೆ ಗೌರ್ನಮೆಂಟ್ ಕೈಯಲ್ಲಿ ಇದೆ ಅಂತ. ಇಫ್ ದಿ ಇದು CS ಎಕ್ಸಿಕ್ಯೂಟಿವಲ್ಲೂ ಬರುತ್ತೆ. ಸೇಮ್ ಚಾಪ್ಟರ್, ಸೇಮ್ ಎಕ್ಸ್ಪ್ಲನೇಷನ್ಸ್ ಇರೋದು, ಸೇಮ್ ಸಿಲೆಬಸ್ ಇರೋದು ಈ ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದರಿಂದ ಒಂದು ಕ್ವಶನ್ ರೈಸ್ ಆಗುವಂಥ ಚಾನ್ಸಸ್ ಇದೆ. ಕರೆಕ್ಟಾಗಿ ನೋಡ್ಕೋಬೇಕು. ಇಫ್ ದಿ ಎಂಟೈರ್ ಶೇರ್ ಕ್ಯಾಪಿಟಲ್ ಆಫ್ ದಿ ಕಾರ್ಪೊರೇಷನ್ ಈಸ್ ಹೆಲ್ಡ್ ಬೈ ದಿ ಗೌರ್ನಮೆಂಟ್, ಇಟ್ ವುಡ್ go a long way towards indicating that the corporation is an instrumentality or agency of the government. ಒಂದು ಕಂಪನಿ ಎಂಟೈರ್ ಶೇರ್ ಕ್ಯಾಪಿಟಲ್ ಅಂದರೆ ಅಷ್ಟು ಎಲ್ಲ ಶೇರ್ ಕ್ಯಾಪಿಟಲು ಗೌರ್ನಮೆಂಟ್ ಹೆಲ್ಡ್ ಮಾಡಿದರೆ, ಗೌರ್ನಮೆಂಟ್ ಹ್ಯಾಂಡಲ್ ಇದ್ದರೆ, ಅದು ಗೌರ್ನಮೆಂಟ್ ಕಂಪನಿ ಆರ್ ಇನ್ಸ್ಟ್ರೂಮೆಂಟಾಲಿಟಿ ಆರ್ ಏಜೆನ್ಸಿ ಆಫ್ ದಿ ಗೌರ್ನಮೆಂಟ್. ಒಂದು ಗೌರ್ನಮೆಂಟ್ದು ಏಜೆನ್ಸಿ ಆಗಿರುತ್ತೆ ಅಥವಾ ಗೌರ್ನಮೆಂಟ್ ಅಂಡರಲ್ಲಿ ಇರುತ್ತೆ. ನೆಕ್ಸ್ಟು ಇನ್ನೊಂದು ಕಂಡೀಷನ್ ಅಂದರೆ ವೇರ್ ದಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಆಫ್ ದಿ ಸ್ಟೇಟ್ ಈಸ್ ಸೋ ಮಚ್ ಆ್ಯಸ್ ಟು ಮೀಟ್ ಆಲ್ಮೋಸ್ಟ್ ದಿ ಎಂಟೈರ್ ಎಕ್ಸ್ಪೆಂಡಿಚರ್ ಆಫ್ ದಿ ಕಾರ್ಪೊರೇಷನ್, ಇಟ್ ವುಡ್ ಅಫೋರ್ಡ್ ಸಮ್ ಇಂಡಿಕೇಶನ್ ಆಫ್ ದಿ ಕಾರ್ಪೊರೇಷನ್ ಬೀಯಿಂಗ್ ಇಂಪ್ರಗ್ನೇಟೆಡ್ ವಿತ್ ಗೌರ್ನಮೆಂಟ್ ಕ್ಯಾರೆಕ್ಟರ್. ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಒಂದು ಸಂಸ್ಥೆಯ ಲಾಸ್ ಅಥವಾ ಗೇನ್ ಏನು ಅದೆಲ್ಲ ಫುಲ್ಲು ಗೌರ್ನಮೆಂಟ್ ಕಂಟ್ರೋಲ್ ಮಾಡ್ತಿದ್ರೆ, ಸ್ಟೇಟ್ ಕಂಟ್ರೋಲ್ ಮಾಡ್ತಿದ್ರೆ, ಅದನ್ನು ಕೂಡ ಇನ್ಸ್ಟ್ರೂಮೆಂಟಾಲಿಟಿ ಆರ್ ಏಜೆನ್ಸಿ ಆಫ್ ದಿ ಸ್ಟೇಟ್ ಅಂತ ಕರಿಬಹುದು. ಇವೆರಡಕ್ಕೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ LIC ಆಗಿರ್ಬೋದು, ಇಂಡಿಯನ್ ರೈಲ್ವೇಸ್ ಆಗಿರ್ಬೋದು, ಅದು ಸಪ್ರೇಟ್ ಅಥಾರಿಟೀಸ್, ಅದು ಇಂಡಿಯನ್ ಗೌರ್ಮೆಂಟ್ ಕೈಯಲ್ಲಿದೆ. ಈ ಇಂಡಿಯನ್ ರೈಲ್ವೇಸ್ದು ಎಂಟೈರ್ ಶೇರ್ ಕ್ಯಾಪಿಟಲ್ ಇಂಡಿಯನ್ ಗೌರ್ಮೆಂಟ್ ಕೈಯಲ್ಲಿದೆ. ಸೊ ಅದು ಇದಕ್ಕೆ ಎಕ್ಸಾಂಪಲ್. ಇನ್ನೊಂದು ಏನಂದರೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಇವಾಗ LIC ಇದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಏನಿದೆ ಅದು ಸಪ್ರೇಟ್ ಕಂಪನಿ ಆಗಿರೋ ಸಮೇತ ಅದರದ್ದು ಪ್ರಾಫಿಟ್ ಆ್ಯಂಡ್ ಲಾಸಸ್ ನೋಡ್ಕೊಳ್ಳೋದು ಗೌರ್ನಮೆಂಟ್, ಸೆಂಟ್ರಲ್ ಗೌರ್ಮೆಂಟ್. ಸೊ ಅದನ್ನು ಇದಕ್ಕೆ ಎಕ್ಸಾಂಪಲ್ ಕೊಡ್ಬೋದು. ವೆದರ್ ದಿ ಕಾರ್ಪೊರೇಷನ್ ಎಂಜಾಯ್ಸ್ ದಿ ಮೋನೋಪಲಿ ಸ್ಟೇಟಸ್ ವಿಚ್ ಈಸ್ ಕನ್ಫರ್ಡ್ ಆರ್ ಪ್ರೊಟೆಕ್ಟೆಡ್ ಬೈ ದಿ ಗೌರ್ಮೆಂಟ್. ಇದಕ್ಕೂ ಇಂಡಿಯನ್ ರೈಲ್ವೇಸ್ ಆಗಿ ಎಕ್ಸಾಂಪಲ್ ತೊಗೊಬೋದು. ಯಾಕಂದರೆ ಅದು ಮೋನೋಪಲಿ, ಇಂಡಿಯಾನಲ್ಲಿ ಇಂಡಿಯನ್ ರೈಲ್ವೇಸ್ ಅಂತ ಇದೆ, ಬೇರೆ ರೈಲ್ವೇಸ್ ಕಂಪನಿ ಇಲ್ಲ, ಅದು ಮೋನೋಪಲಿ ಎಕ್ಸಿಸ್ಟೆನ್ಸ್ ಆಗಿದೆ. ಅದು ಕೂಡ ಅಂಡರ್ ದಿ ಸ್ಟೇಟ್ ಕೆಳಗೆ ಬರುತ್ತೆ. ಎಕ್ಸಿಸ್ಟೆನ್ಸ್ ಆಫ್ ಡೀಪ್ ಆ್ಯಂಡ್ ಪರ್ವ್ಯಾಸಿವ್ ಸ್ಟೇಟ್ ಕಂಟ್ರೋಲ್ ಮೇ ಅಫೋರ್ಡ್ ದಿ ಇಂಡಿಕೇಶನ್ ದಟ್ ದಿ ಕಾರ್ಪೊರೇಷನ್ ಆಫ್ ಸ್ಟೇಟ್ ಏಜೆನ್ಸಿ ಆರ್ ಆ್ಯನ್ ಇನ್ಸ್ಟ್ರೂಮೆಂಟಾಲಿಟಿ. ಒಂದು ಸಂಸ್ಥೆಯ ಒಳಗೆ ಡೀಪ್ ಅಂದರೆ ಫಾರ್ ಎಕ್ಸಾಂಪಲ್ 51% ಜಾಸ್ತಿ ಶೇರ್ಸ್ ಸ್ಟೇಟ್ ಹೊಂದಿದ್ರೆ ಅವ್ರ ಗೌರ್ನಮೆಂಟ್ ಹೊಂದಿದ್ರೆ ಅದು ಕೂಡ ಏಜೆನ್ಸಿ ಆರ್ ಇನ್ಸ್ಟ್ರೂಮೆಂಟಾಲಿಟಿ ಆಫ್ ದಿ ಸ್ಟೇಟ್ ಅಂತ ಗೌರ್ನಮೆಂಟ್ ಅಂತ ಕರಿಬೋದು. ಇಫ್ ದಿ ಫಂಕ್ಷನ್ಸ್ ಆಫ್ ದಿ ಕಾರ್ಪೊರೇಷನ್ ಆರ್ ಆಫ್ ಪಬ್ಲಿಕ್ ಇಂಪಾರ್ಟೆನ್ಸ್ ಆ್ಯಂಡ್
closely related to the government functions, it would be the relevant factor in classifying a corporation as an instrumentality or agency of the government. ಒಂದು ಸಂಸ್ಥೆಯ ಒಂದು ಕೆಲಸ ಏನಿರುತ್ತೆ ಅದು ಪಬ್ಲಿಕ್ ಇಂಪಾರ್ಟೆನ್ಸ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಇಂಡಿಯನ್ ರೈಲ್ವೇಸ್ ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗೋಸ್ಕರ ಉಟ್ಕೊಂಡಿರುವಂಥ ಸಂಸ್ಥೆ. ಆ ಸಂಸ್ಥೆನ ಇಲ್ಲಿ ಎಕ್ಸಾಂಪಲಾಗಿ ತೊಗೊಬೋದು. ಪಬ್ಲಿಕ್ ಇಂಪಾರ್ಟೆನ್ಸ್ಗೆ ಕೆಲಸ ಮಾಡ್ತಿದ್ರೆ, ಗೌರ್ನಮೆಂಟ್ ಫಂಕ್ಷನ್ಸ್ ಅಂದರೆ ಗೌರ್ನಮೆಂಟ್ ಪರವಾಗಿ ಫಂಕ್ಷನ್ ಮಾಡ್ತಿದ್ರೆ ಅದನ್ನು ಇನ್ಸ್ಟ್ರುಮೆಂಟಾಲಿಟಿ ಆರ್ ಏಜೆನ್ಸಿ ಆಫ್ ದಿ ಗೌರ್ನಮೆಂಟ್ ಅಂತ ಹೇಳ್ಬೋದು. ಇಫ್ ಎ ಡಿಪಾರ್ಟ್ಮೆಂಟ್ ಆಫ್ ದಿ ಗೌರ್ನಮೆಂಟ್ ಈಸ್ ಟ್ರಾನ್ಸ್ಫರ್ಡ್ ಟು ಎ ಕಾರ್ಪೊರೇಷನ್, it would be a strong factor supporting an inference of the corporation being an instrumentality or agency of the government. ಈಗ ಗೌರ್ನಮೆಂಟ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಸಪ್ರೇಟ್ ಕಾರ್ಪೊರೇಷನ್ ಆಗಿ ಟ್ರಾನ್ಸ್ಫರ್ ಆಗಿದೆ. ಫಾರ್ ಎಕ್ಸಾಂಪಲ್ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅದು ಇಂಡಿಯನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೆಳಗೆ ಬರುವಂಥ RBI ಸಪ್ರೇಟ್ ಒಂದು ಫ್ಯಾಕ್ಟರ್ ಆಗಿ ಕನ್ವರ್ಟ್ ಆಗಿದೆ. ಅದು ಕೂಡ ಇನ್ಸ್ಟ್ರುಮೆಂಟಾಲಿಟಿ ಆರ್ ಏಜೆನ್ಸಿ ಆಫ್ ದಿ ಗೌರ್ನಮೆಂಟ್ ಅಂತೇಳ್ಬಿಟ್ಟು ನಾವು ಕರಿಬಹುದು. ಇದಿಷ್ಟು ಆರ್ಟಿಕಲ್ 12 ಸ್ಟೇಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಸ್ಟೇಟ್ ಆಯಿತು. ನೆಕ್ಸ್ಟ್ ಲಾ ನೋಡೋಣ. ಜಸ್ಟಿಫಿಯಬಿಲಿಟಿ ಆಫ್ ಫಂಡಮೆಂಟಲ್ ರೈಟ್ಸ್. ಆರ್ಟಿಕಲ್ 13 ಲಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಅದಕ್ಕೆ ಇನ್ನೊಂದು ಹೆಸರು ಜಸ್ಟಿಫಿಯಬಿಲಿಟಿ ಆಫ್ ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸ್ನ ಜನರಿಗೆ ಯಾವುದೇ ರೀತಿಯಾದಂಥ ತಕರಾರು ಇಲ್ಲದಾಗೆ ತಲುಪಿಸೋದು ಇದ್ರ ಒಂದು ಉದ್ದೇಶ. ಆರ್ಟಿಕಲ್ 13 ಗಿವ್ಸ್ ಟೀತ್ ಟು ಫಂಡಮೆಂಟಲ್ ರೈಟ್ಸ್. ಅಂದರೆ ಫಂಡಮೆಂಟಲ್ ರೈಟ್ಸ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಇಟ್ ಲೇಸ್ ಡೌನ್ ದಿ ರೂಲ್ಸ್ ಆಫ್ ಇಂಟರ್ಪ್ರಿಟೇಷನ್ ಇನ್ ರಿಗಾರ್ಡ್ ಟು ಲಾಸ್ ಇನ್ಕನ್ಸಿಸ್ಟೆಂಟ್ ವಿತ್ ಆರ್ ಇನ್ ಡೆರೋಗೇಷನ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್. ಅಂದರೆ ಫಂಡಮೆಂಟಲ್ ರೈಟ್ಸ್ನ ಪ್ರತಿಯೊಬ್ಬರಿಗೂ ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ಲದಲೇ ಕೊಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದರಲ್ಲಿ ಆರ್ಟಿಕಲ್ 13(1) ಏನು ಹೇಳುತ್ತೆ ಅಂದರೆ ಎಕ್ಸಿಸ್ಟಿಂಗ್ ಲಾಸ್ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 13(2) ಏನು ಹೇಳುತ್ತೆ ಅಂದರೆ ಫ್ಯೂಚರ್ ಲಾಸ್ ಬಗ್ಗೆ ಹೇಳುತ್ತೆ. ಎಕ್ಸಿಸ್ಟಿಂಗ್ ಲಾಸ್ ಅಂದರೆ ಇವಾಗಿನ ಇರುವಂಥ ಲಾಸು. ಆರ್ಟಿಕಲ್ 13(2) ಅಂದರೆ ಫ್ಯೂಚರ್ ಲಾಸ್ಗೆ ಫೌಂಡೇಶನ್ ಅಂದರೆ ಯಾವ ರೀತಿ ಲಾ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಕಂಡೀಷನ್ಸ್ನ ಅಪ್ಲೈ ಮಾಡಬೇಕು ಲಾ ಒಳಗೆ ಅಂತ ಎಕ್ಸ್ಪ್ಲೇನ್ ಮಾಡುತ್ತೆ. ಲಾ ಅಂದರೆ ಏನು? ವಾಟ್ ಯು ಮೀನ್ ಬೈ ಲಾ? ಲಾ ಅಂದರೆ ಎನಿ ಆರ್ಡಿನೆನ್ಸ್, ಆರ್ಡರ್, any ordinance, order, bylaw, rule, regulation, notification, custom or usage having the territory of India a force of law. Any ordinance, ಆರ್ಡಿನೆನ್ಸ್ ಆಗಿರ್ಬೋದು, ಆರ್ಡರ್ ಆಗಿರ್ಬೋದು, ಗೌರ್ಮೆಂಟ್ ಆರ್ಡರ್, ಬೈಲಾ ಆಗಿರ್ಬೋದು, ರೂಲ್ಸ್ ಆಗಿರ್ಬೋದು. ಈಗ ಹೋಮ್ ಡಿಪಾರ್ಟ್ಮೆಂಟ್ ಅಂದರೆ ಪೊಲೀಸ್ ಆಗ್ತಾರಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದಿರ್ಬೋದು, ನೋಟಿಸಿಫಿಕೇಷನ್ಸ್ ಇರ್ಬೋದು, ಕಸ್ಟಮ್ಸ್ ಇರ್ಬೋದು, ಆರ್ ಯೂಸೇಜ್ ಹ್ಯಾವಿಂಗ್ ಇನ್ ಎ ಟೆರಿಟರಿ ಆಫ್ ಇಂಡಿಯಾ. ಅಂದರೆ ಟೆರಿಟರಿ ಆಫ್ ಇಂಡಿಯಾಗೆ ಪರ್ಮಿಷನ್ ತೊಗೊಂಡಿದ್ರೆ ದಿ ಫೋರ್ಸ್ ಆಫ್ ಲಾ, ಇದನ್ನು ಲಾ ಅಂತೇಳ್ಬಿಟ್ಟು ನಾವು ಕರಿತೀವಿ. ವಾಟ್ ಯು ಮೀನ್ ಬೈ ಲಾ? ಆರ್ಡಿನೆನ್ಸಸ್, ಆರ್ಡರ್, ಬೈಲಾ, ರೂಲ್, ರೆಗ್ಯುಲೇಷನ್, ನೋಟಿಫಿಕೇಷನ್, ಕಸ್ಟಮ್ ಆರ್ ಯೂಸೇಜ್ ಹ್ಯಾವಿಂಗ್ ದಿ ಟೆರಿಟರಿ ಆಫ್ ಇಂಡಿಯಾ. ಫಾರ್ ಎಕ್ಸಾಂಪಲ್ ಎಕ್ಸಾಮಲ್ಲಿ ಕ್ವಶನ್ ಕೇಳ್ಬೋದು, ವಿಚ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ಲಾ ಅಂತೇಳ್ಬಿಟ್ಟು. 3 ಆಪ್ಷನು ಆರ್ಡಿನೆನ್ಸಸ್, ನೋಟಿಫಿಕೇಷನ್, ರೆಗ್ಯುಲೇಷನ್ಸ್ ಕೊಟ್ಟು ಮತ್ತು ಇನ್ನೊಂದು ಯಾವುದೋ ಆಪ್ಷನ್ಸ್ ಕೊಡ್ಬೋದು. ಈ ರೀತಿ ಕ್ವಶನ್ಸ್ ರೈಸ್ ಮಾಡ್ತಾರೆ ಇದರಲ್ಲಿ ಒಂಚೂರು ನೋಡ್ಕೋಬೇಕು. ನೆಕ್ಸ್ಟ್ ಫಂಡಮೆಂಟಲ್ ರೈಟ್ಸ್. ಅದು ಇವಾಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಫಂಡಮೆಂಟಲ್ ರೈಟ್ಸ್ ಅರ್ಥ ಮಾಡ್ಕೊಬೇಕಾದ್ರೆ ಅದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಸ್ಟೇಟ್ ಅಂದರೆ ಗೌರ್ನಮೆಂಟ್. ನಿಮ್ಮ ತಲೆಯಲ್ಲಿ ಬರಬೇಕಾಗಿರುವಂಥದ್ದು ಸ್ಟೇಟ್ ಅಂದರೆ ಗೌರ್ನಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಲೋಕಲ್ ಅಥಾರಿಟೀಸ್. ಫಸ್ಟಿಗೆ ಹೋಗೋದಾದರೆ ರೈಟ್ ಟು ಈಕ್ವಾಲಿಟಿ. ಆರ್ಟಿಕಲ್ 14 18 ರೈಟ್ ಟು ಈಕ್ವಾಲಿಟಿ ಬಗ್ಗೆ ಹೇಳುತ್ತೆ. ಅದರಲ್ಲಿ ಆರ್ಟಿಕಲ್ 14 ಬಗ್ಗೆ ಹೇಳಬೇಕಾದ್ರೆ, ದಿ ಸ್ಟೇಟ್ ಶಾಲ್ ನಾಟ್ ಡಿನೇ ಟು ಎನಿ ಪರ್ಸನ್ ಈಕ್ವಾಲಿಟಿ ಬಿಫೋರ್ ದಿ ಲಾ ಆರ್ ದಿ ಈಕ್ವಲ್ ಪ್ರೊಟೆಕ್ಷನ್ ಆಫ್ ದಿ ಲಾಸ್ ವಿತ್ ಇನ್ ದಿ ಟೆರಿಟರಿ ಆಫ್ ಇಂಡಿಯಾ. ಯಾವುದೇ ಒಂದು ಸ್ಟೇಟ್ ಅಂದರೆ ಗೌರ್ನಮೆಂಟ್ ಎಲ್ಲ ಪೀಪಲ್ಗೂ ಅಂದರೆ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ಈಕ್ವಲ್ ಪ್ರೊಟೆಕ್ಷನ್, ಲಾ ಇಂದ ಈಕ್ವಲ್ ಪ್ರೊಟೆಕ್ಷನ್ ಎಲ್ಲ ಸಿಟಿಸನ್ಸ್ಗೂ ಸಿಗಬೇಕು. ಇದು ಆರ್ಟಿಕಲ್ 14 ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆರ್ಟಿಕಲ್ 15 ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ಗ್ರೌಂಡ್ಸ್ ಆಫ್ ರಿಲಿಜಿಯನ್ ಎಕ್ಸೆಟ್ರಾ. ಆರ್ಟಿಕಲ್ 15 ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಅಂದರೆ ಡಿಸ್ಕ್ರಿಮಿನೇಷನ್ ಆಗಬಾರ್ದು ಆನ್ ದ ಗ್ರೌಂಡ್ಸ್ ಆಫ್ ರಿಲಿಜಿಯನ್. 15(1) ಹೇಳುತ್ತೆ. 1 ಏನು 15 ಸಬ್ಸೆಕ್ಷನ್ 1 ಆರ್ಟಿಕಲ್ 15 1 ಏನು ಹೇಳುತ್ತೆ ಅಂದರೆ ಪ್ರೊಹಿಬಿಟ್ಸ್ ದಿ ಸ್ಟೇಟ್
from discriminating against any citizens on the grounds only of religion, race, caste, sex, place of birth or any of them article. ಯಾವುದೇ ಮನುಷ್ಯನ ಡಿಸ್ಕ್ರಿಮಿನೇಟ್ ಮಾಡಬಹುದು ಡಿಸ್ಕ್ರಿಮಿನೇಷನ್ ಮಾಡಬಹುದು, ಆದರೆ ರಿಲಿಜಿಯನ್, ರೇಸ್, ಕ್ಯಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್ ಆರ್ ಎನಿ ಆಫ್ ದೆಮ್ ಆರ್ಟಿಕಲ್ ಅಂದರೆ ಈ ಬೇಸಿಸ್ ಮೇಲೆ ಯಾವುದೇ ಕಾರಣಕ್ಕೂ ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಅವ್ರನ್ನ. ಆರ್ಟಿಕಲ್ ಇದು 15(1). ಆರ್ಟಿಕಲ್ 15(2) ಏನು ಹೇಳುತ್ತೆ ಅಂದರೆ, ಲೇಸ್ ಡೌನ್ ದಟ್ ನೋ ಸಿಟಿಸನ್ ಶಲ್ ಬಿ ಸಬ್ಜೆಕ್ಟೆಡ್ ಟು ಎನಿ ಡಿಸೇಬಿಲಿಟಿ restrictions or condition with regard to access to shops, public restaurants, hotels, place of public entertainment, use of wells, tanks, bathing ghats, roads, places of public resort maintained wholly or partially out of the state funds or dedicated to use of the general public. ಎಲ್ಲ ಮನುಷ್ಯನಿಗೂ ಎಲ್ಲ ರೀತಿಯ ಶಾಪ್ಸ್ಗೆ ಹೋಗೋದಕ್ಕೂ ಅಧಿಕಾರ ಇದೆ, ಪಬ್ಲಿಕ್ ರೆಸ್ಟೋರೆಂಟ್ಸ್ಗೆ ಹೋಗೋದಕ್ಕೂ ಅಧಿಕಾರ ಇದೆ, ಹೋಟೆಲ್ಸ್ಗೆ, ಪ್ಲೇಸ್ ಆಫ್ ಪಬ್ಲಿಕ್ ಪ್ಲೇಸಸ್ ಎಂಟರ್ಟೈನ್ಮೆಂಟ್ಗೆ, ಮತ್ತು ಯಾವುದೇ ವೆಲ್ಸ್, ಟ್ಯಾಂಕ್ಸ್, ಯಾವುದೇ ರೀತಿಯ ಕ್ಯಾಸ್ಟ್, ರಿಲಿಜಿಯನ್, ಸೆಕ್ಸ್ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ಅವರನ್ನು ರಿಸ್ಟ್ರಿಕ್ಟ್ ಮಾಡಬಾರ್ದು, ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಇರಬಾರ್ದು ಈ ಬೇಸಿಸ್ ಮೇಲೆ. ಆರ್ಟಿಕಲ್ 15(3), 4, 5, 6 ಟೋಟಲ್ 6 ಸಬ್ ಆರ್ಟಿಕಲ್ಸ್ ಇದ್ದಾವೆ. ಕ್ರಿಯೇಟ್ ಸರ್ಟೈನ್ ಎಕ್ಸೆಪ್ಷನ್ಸ್ ಟು ದಿ ರೈಟ್ ಗ್ಯಾರಂಟೀಡ್ ಬೈ ಆರ್ಟಿಕಲ್ 15(1) ಆ್ಯಂಡ್ 15(2). ಆರ್ಟಿಕಲ್ 15(3), 4, 5, 6 ಏನು ಹೇಳುತ್ತೆ ಅಂದರೆ, ಆರ್ಟಿಕಲ್ 1 ಮತ್ತು 2 ಏನು ಹೇಳುತ್ತೆ, ಆರ್ಟಿಕಲ್ ಸಬ್ ಆರ್ಟಿಕಲ್ 15(1) ಮತ್ತು 15(2) ಏನು ಹೇಳುತ್ತೆ, ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಅಂದರೆ ಎಕ್ಸೆಪ್ಷನ್ಸ್ ಎಕ್ಸ್ಪ್ಲೇನ್ ಮಾಡುತ್ತೆ. 15(3) ನೀವು ಕೇಳ್ಬೋದು, ಎಲ್ರಿಗೂ ಅಧಿಕಾರ ಇದೆ ಅಂದರೆ ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಮಾಡಲ್ಲ, ಗೌರ್ಮೆಂಟ್ ಅವರು SC ST ಅಂತ ಕ್ರಿಯೇಟ್ ಮಾಡಿದ್ದಾರೆ, ಅದೇಗೆ ಬರುತ್ತೆ ಫಂಡಮೆಂಟಲ್ ರೈಟ್ಸ್ಗೆ ಅಂತ ಕೇಳ್ಬೋದು. ಅದಕ್ಕೆ ಎಕ್ಸ್ಪ್ಲನೇಷನ್ ಎಲ್ಲಿದೆ. 15(3) ದ ಸ್ಟೇಟ್ ಕ್ಯಾನ್ ಮೇಕ್ ಎ ಸ್ಪೆಷಲ್ ಪ್ರಾವಿಷನ್ ಫಾರ್ ವುಮೆನ್ ಆ್ಯಂಡ್ ಚಿಲ್ಡ್ರನ್. ಇಟ್ ಈಸ್ ಅಂಡರ್ ದಿಸ್ ಪ್ರಾವಿಷನ್ ದಟ್ ದಿ ಕೋರ್ಟ್ ಹ್ಯಾವ್ upheld the validity of legislation or executive orders discriminating in favor of women. ಆರ್ಟಿಕಲ್ 15(3) ಏನು ಹೇಳುತ್ತೆ ಅಂದರೆ, ಒಂದು ಸ್ಟೇಟ್ ಅಂದರೆ ಗೌರ್ನಮೆಂಟು ವುಮೆನ್ಸ್ ಮತ್ತು ಚಿಲ್ಡ್ರನ್ಸ್ಗೆ ಸಪ್ರೇಟ್ ಸಪ್ರೇಟ್ ಲಾನ ಕ್ರಿಯೇಟ್ ಮಾಡಬಹುದು. ಕೋರ್ಟ್ ಕೂಡ ವುಮೆನ್ ಮತ್ತು ಚಿಲ್ಡ್ರನ್ ಪರವಾಗಿ ಡಿಸ್ಕ್ರಿಮಿನೇಟಿವ್ ಜಡ್ಜ್ಮೆಂಟ್ನ ಕೊಡಬಹುದು. ಆರ್ಟಿಕಲ್ 13 ಏನು ಹೇಳುತ್ತೆ, ಇದು ಹೇಳುತ್ತೆ ವುಮೆನ್ಸ್ ಮತ್ತು ಚಿಲ್ಡ್ರನ್ಸ್ಗೆ ಸಪ್ರೇಟ್ ಲಾನ ಕ್ರಿಯೇಟ್ ಮಾಡಬಹುದು. ಆರ್ಟಿಕಲ್ 15(4) ಏನು ಹೇಳುತ್ತೆ ಅಂದರೆ, ಪರ್ಮಿಟ್ಸ್ ದಿ ಸ್ಟೇಟ್ ಟು ಮೇಕ್ ಸ್ಪೆಷಲ್ ಪ್ರಾವಿಷನ್ ಫಾರ್ ದಿ ಅಡ್ವಾನ್ಸ್ಮೆಂಟ್ ಆಫ್ ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಆಫ್ ಸಿಟಿಸನ್ಸ್, SCs, ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ಸ್, STs, ಸ್ಕೆಡ್ಯೂಲ್ಡ್ ಟ್ರೈಬ್ಸ್. ಗೌರ್ನಮೆಂಟ್ ಸಪ್ರೇಟ್ ಲಾನ ಕ್ರಿಯೇಟ್ ಮಾಡ್ಬೋದು. ಯಾರಿಗೆ ಅಂದರೆ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್, ಹಿಂದುಳಿದ ವರ್ಗ, ಮತ್ತು ಸ್ಕೆಡ್ಯೂಲ್ಡ್ ಟ್ರೈಬ್, ಮತ್ತು ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಆಫ್ ಸಿಟಿಸನ್ಸ್. ಫಾರ್ ಎಕ್ಸಾಂಪಲ್ ಜಮ್ಮು ಕಾಶ್ಮೀರ್ ಅದು ಈ ಕ್ಯಾಟಗರಿಯಲ್ಲಿ ಬರುತ್ತೆ, ಇವ್ರಿಗೆ ಸಪ್ರೇಟ್ ಲಾ ಮಾಡ್ಬೋದು. SCs, STs ಇದ್ರ ಬಗ್ಗೆ ನಿಮಗೆ ಗೊತ್ತು, ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ. ಆರ್ಟಿಕಲ್ 15(5) ಏನು ಹೇಳುತ್ತೆ ಅಂದರೆ, ಇನ್ಸರ್ಟೆಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬೈ ದಿ ಕಾನ್ಸ್ಟಿಟ್ಯೂಷನ್ 93rd ಅಮೆಂಡ್ಮೆಂಟ್ ಆ್ಯಕ್ಟ್ 2005. ಇದು ಇಂಪಾರ್ಟೆಂಟ್. ಅಮೆಂಡ್ಮೆಂಟ್ ಬಗ್ಗೆ ಒಂದಾದರೂ ಕ್ವಶನ್ ಇದ್ದೇ ಇರುತ್ತೆ, ಸ್ವಲ್ಪ ಗಮನ ಇಡಿ. 93rd ಅಮೆಂಡ್ಮೆಂಟ್ ಆ್ಯಕ್ಟ್ 2005, 93rd ಅಮೆಂಡ್ಮೆಂಟ್ ನೆನ್ಪಿಟ್ಕೊಳ್ಳಿ ಸಾಕು. permits the state to make a special provision for the advancement of any socially and educationally backward classes of citizens or for the scheduled caste, scheduled tribes in so far as such special provisions relate to their admission to educational institutions including private educational institutions whether aided or unaided by the state other than the minority educational institutions referred
ಟು ಇನ್ ಕ್ಲಾಸ್ 1 ಆಫ್ ಆರ್ಟಿಕಲ್ 30. ಆರ್ಟಿಕಲ್ 15(5) ಏನು ಹೇಳುತ್ತೆ ಅಂದರೆ ಈ ಮೂರು ಏನಿದೆ, ಸೋಷಿಯಲಿ ಆ್ಯಂಡ್ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಆಫ್ ಸಿಟಿಸನ್ಸ್, SCs ಮತ್ತು STsಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು. ಯಾವುದೇ ಅವರಿಗೆ ಎಜುಕೇಷನ್ ಕೊಡಬೇಕು, ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು. ವೆದರ್ ಇನ್ ಎಜುಕೇಷನ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಗೌರ್ಮೆಂಟ್ ಏಡೆಡ್ ಆರ್ ಅನ್ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಆಗಿರಬಹುದು, ಯಾವುದೇ ರೀತಿಯಾದಂತಹ ಸ್ಕೂಲ್ಸ್ ಮತ್ತು ಕಾಲೇಜಸಲ್ಲಿ ಅವರಿಗೆ ತೊಂದರೆ ಆಗಬಾರ್ದು, ಅಡ್ಮಿಷನ್ಸ್ ಮಾಡ್ಕೋಬೇಕು. ಅದು ಆರ್ಟಿಕಲ್ 15(5) ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆರ್ಟಿಕಲ್ 15(6) ಏನು ಹೇಳುತ್ತೆ ಅಂದರೆ ಇನ್ಸರ್ಟೆಡ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬೈ ದಿ ಕಾನ್ಸ್ಟಿಟ್ಯೂಷನ್ 103rd ಅಮೆಂಡ್ಮೆಂಟ್ ಆ್ಯಕ್ಟ್ 2019. ಇದು ರೀಸೆಂಟಾಗಿ ಬಂದಿರುವಂಥ ಅಮೆಂಡ್ಮೆಂಟಲ್ಲಿ ಆಗಿರೋದು. ಮೋದಿ ಗೌರ್ಮೆಂಟ್ ಈ ಒಂದು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಅಂದರೆ ಬಡವರಿಗೆ ಕೊಟ್ಟಿರುವಂತಹ ಒಂದು ಪ್ರೊವೈಡ್ಸ್ ದಟ್ ನಥಿಂಗ್ ಇನ್ ದಿಸ್ ಆರ್ಟಿಕಲ್ ಫಾರ್ ಸಬ್ ಕ್ಲಾಸ್ G ಆಫ್ ದಿ ಕ್ಲಾಸ್ 1 ಆಫ್ ಆರ್ಟಿಕಲ್ 19 ಆರ್ ಕ್ಲಾಸ್ 2 ಆಫ್ ಆರ್ಟಿಕಲ್ 29 ಶಾಲ್ ಪ್ರಿವೆಂಟ್ ದಿ ಸ್ಟೇಟ್ ಫ್ರಮ್ ಮೇಕಿಂಗ್. ಇದೆಲ್ಲ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಮೆಂಡ್ಮೆಂಟ್ 103 ಅಮೆಂಡ್ಮೆಂಟ ನೆನ್ಪಿಟ್ಕೊಳ್ಳಿ ಸಾಕು. ಅದರಲ್ಲಿ ಆರ್ಟಿಕಲ್ 15(6) ಏನು ಹೇಳುತ್ತೆ ಅಂದರೆ ಸೇಮ್ ಅಲ್ಲಿ ಏನು SC STಗೆ ಕೊಟ್ಟಿದ್ದಾರೆ ಅದೇ EWS ಆ್ಯಂಡ್ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಗೆ ಒಂದು ರಿಸರ್ವೇಷನ್. ಎನಿ ಸ್ಪೆಷಲ್ ಪ್ರಾವಿಷನ್ ಫಾರ್ ದಿ ಅಡ್ವಾನ್ಸ್ಮೆಂಟ್ ಆಫ್ ಎನಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಆಫ್ ಸಿಟಿಸನ್ಸ್ ಅದರ್ ದ್ಯಾನ್ ದಿ ಕ್ಲಾಸಸ್ ಮೆನ್ಷನ್ಡ್ ಇನ್ ಕ್ಲಾಸ್ 4 and 5. ಕ್ಲಾಸ್ 4 and 5 ಅಂದರೆ ಒಂದು 4 SC STs, 5 SC STs ಎಜುಕೇಷನ್ಸ್ ಸಂಬಂಧಪಟ್ಟಿದ್ದು, ಆಗಲೇ ಮೇಲೆ ಓದಿದ್ದೀರಾ. ಅವ್ರಿಗೆ ಬಿಟ್ಟು EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ಸಪ್ರೇಟ್ ಲಾಸ್ನ ನೀವು ಕ್ರಿಯೇಟ್ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳಿದೆ. ಎನಿ ಸ್ಪೆಷಲ್ ಪ್ರಾವಿಷನ್ ಫಾರ್ ದಿ ಅಡ್ವಾನ್ಸ್ಮೆಂಟ್ ಆಫ್ ಎನಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಆಫ್ ದಿ ಸಿಟಿಸನ್ಸ್ ಅದರ್ ದ್ಯಾನ್ ದಿ ಕ್ಲಾಸಸ್ ಮೆನ್ಷನ್ಡ್ ಇನ್ ಕ್ಲಾಸ್ 4 and 5 ಇನ್ ಸೋ ಫಾರ್ ಸಚ್ ಇನ್ಸ್ಟಿಟ್ಯೂಷನ್ಸ್ ಇನ್ಕ್ಲೂಡಿಂಗ್ ಪ್ರೈವೇಟ್. ಇದು ಏನು ಹೇಳುತ್ತೆ ಅಂದರೆ 15(6) ಏನು ಹೇಳುತ್ತೆ ಅಂದರೆ 15(3)(4) ಏನು ಸಪ್ರೇಟಾಗಿ ಕೊಟ್ಟಿದ್ದಾರೆ SC ST, ಅದನ್ನು 15(6) ಕೊಟ್ಟಿದ್ದಾರೆ. ಯಾರಿಗೆ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಪೀಪಲ್ಸ್ಗೆ ಏನು ಹೇಳಿದ್ದಾರೆ ಅಂದರೆ A ಆಪ್ಷನಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ಸಪ್ರೇಟ್ ಲಾ ಮಾಡ್ಬೋದು, B ಆಪ್ಷನಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅಡ್ಮಿಷನ್ಸ್ಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಗೌರ್ಮೆಂಟ್ ಏಡೆಡ್ ಆರ್ ಅನ್ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಆಗಿರಬಹುದು. ಇದು ನೆನ್ಪಿಟ್ಕೊಳ್ಳಿ. ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 10% ಆಫ್ ರಿಸರ್ವೇಷನ್ ಯಾವುದೇ ರೀತಿಯ ಒಂದು ಅಡ್ಮಿಷನಲ್ಲಿ ಕೊಡ್ತಾರೆ. 10% ಆಫ್ ರಿಸರ್ವೇಷನ್, ಇದು ಇಂಪಾರ್ಟೆಂಟ್, ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಆರ್ಟಿಕಲ್ 16 14 15 ಆಯಿತು. ಆರ್ಟಿಕಲ್ 16 ಈಕ್ವಾಲಿಟಿ ಆಫ್ ಅಪಾರ್ಚುನಿಟಿ ಇನ್ ದಿ ಮ್ಯಾಟರ್ಸ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಪಬ್ಲಿಕ್ ಎಂಪ್ಲಾಯ್ಮೆಂಟಲ್ಲಿ ಯಾವುದೇ ರೀತಿಯಾದಂಥ ಅನ್ಈಕ್ವಾಲಿಟಿ ಆಗಬಾರ್ದು, ಈಕ್ವಾಲಿಟಿ ಆಗಬೇಕು. ಇದರಲ್ಲೂ ಕೂಡ ಕ್ಲಾಸ್ 5 ಕ್ಲಾಸಸ್ ಇದ್ದಾವೆ. ಒಂದು ಆರ್ಟಿಕಲ್ 16 ಕ್ಲಾಸ್ 1 ಏನು ಹೇಳ್ತಾರೆ ಅಂದರೆ ಗ್ಯಾರಂಟೀಸ್ ಟು ಆಲ್ ಸಿಟಿಸನ್ಸ್ ಈಕ್ವಾಲಿಟಿ ಆಫ್ ಅಪಾರ್ಚುನಿಟಿ ಇನ್ ದಿ ಮ್ಯಾಟರ್ಸ್ ರಿಲೇಟಿಂಗ್ ಟು ಎಂಪ್ಲಾಯ್ಮೆಂಟ್ ಆರ್ ಅಪಾಯಿಂಟ್ಮೆಂಟ್ ಆಫ್ ಆಫೀಸ್ ಅಂಡರ್ ದಿ ಸ್ಟೇಟ್. ಅಂದರೆ ಗೌರ್ಮೆಂಟ್ ಜಾಬಲ್ಲಿ ಯಾವುದೇ ರೀತಿಯಾದಂಥ ಒಂದು ಕ್ಲಾಸ್ ಆಫ್ ಪೀಪಲ್ಸ್ಗೆ ಆಪರ್ಚುನಿಟಿ ತಪ್ಪಿಸ್ಬಾರ್ದು, ಎಲ್ಲ ಆಪರ್ಚುನಿಟೀಸ್ ಕೊಡಬೇಕು. ಆರ್ಟಿಕಲ್ 16 ಕ್ಲಾಸ್ 2 ಏನಿದೆ ಅಂದರೆ ಪ್ರೊಹಿಬಿಟ್ಸ್ ದಿ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ದಿ ಸಿಟಿಸನ್ಸ್ ಆನ್ ದಿ ಗ್ರೌಂಡ್ಸ್ ಆಫ್ ರಿಲಿಜಿಯನ್, ರೇಸ್, ಕ್ಯಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್ ಆರ್ ರೆಸಿಡೆನ್ಸ್. ಈ ಒಂದು ಬೇಸಿಸ್ ಮೇಲೆ ಯಾವುದೇ ರೀತಿಯಾದಂಥ ಒಂದು ಜಾಬ್ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಎಂಪ್ಲಾಯ್ಮೆಂಟಿಗೆ ತೊಗೋಬೇಕಾದ್ರೆ. ಇದ್ರದ್ದು ರೆಸ್ಟ್ರಿಕ್ಷನ್ಸ್ ಏನಿದೆ, ಮತ್ತು ರಿಸರ್ವೇಷನ್ ಕೊಡ್ತಾರಲ್ಲ ಸರ್, ಕ್ಯಾಸ್ಟ್ ಅಂತೀರಾ ರಿಸರ್ವೇಷನ್ ಕೊಡ್ತೀರಲ್ಲ ಅಂತ ಕೇಳಬಹುದು ನೀವು. ಅದಕ್ಕೆ ಎಕ್ಸಮ್ಷನ್ಸ್ ಕೂಡ ಮುಂದೆ ಇದೆ. 16(3), 16(4), 16(5) ಏನು ಹೇಳಿದ್ದಾರೆ ಅಂದರೆ 16(3) ಏನು ಹೇಳಿದ್ದಾರೆ ಅಂದರೆ ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ಎ ಲಾ ದಟ್ ಇನ್ ರಿಗಾರ್ಡ್ ಟು ಎ ಕ್ಲಾಸ್ ಆರ್ ಕ್ಲಾಸಸ್ ಆಫ್ ಎಂಪ್ಲಾಯ್ಮೆಂಟ್ ಆರ್ ಅಪಾಯಿಂಟ್ಮೆಂಟ್ ಆಫ್ ಟು ಆನ್ ಆಫೀಸ್ ಅಂಡರ್ ದಿ ಗೌರ್ಮೆಂಟ್ ಆಫ್ a state or union territory under the local or other authorities within the state or union territory residents within the state or union territory prior to such employment or appointment shall be an essential qualification.
16(3) ಏನು ಹೇಳುತ್ತೆ ಅಂದರೆ 1 ಮತ್ತು 2ಗೆ ಒಂದು ಲಿಮಿಟೇಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸ್ಟೇಟ್ ಗೌರ್ನಮೆಂಟ್ ಕರ್ನಾಟಕದಲ್ಲಿ ಕನ್ನಡಿಗರನ್ನೇ ಸೆಲೆಕ್ಟ್ ಮಾಡಬೇಕು ಅಂತ ಬಿಟ್ಟು ಲಾ ಮಾಡಿದ್ದಾರೆ. ಆ ಥರ ಕರ್ನಾಟಕದಲ್ಲಿ ಕನ್ನಡಿಗರು ಎಂಪ್ಲಾಯ್ಮೆಂಟ್ ತೊಗೋಬೇಕು. ಈಗ ಆಂಧ್ರ ತಮಿಳ್ನಾಡವ್ರು ಬಂದರೆ ಅವರು ತೆಲುಗು ಮಾತಾಡೋ ನಮಗೆ ಅರ್ಥ ಆಗೋಲ್ಲ. ಈ ಒಂದು ಎಕ್ಸಾಮ್ಷನ್ಸ್ ಕೊಟ್ಟಿದ್ದಾರೆ, ಕರ್ನಾಟಕದಲ್ಲಿ ಕನ್ನಡಿಗರನ್ನ ಸೆಲೆಕ್ಟ್ ಮಾಡಬಹುದು ಅಂತ. ಆ ರಾಜ್ಯದಲ್ಲಿ ಎ ಪ್ರಾವಿಷನ್ ಕ್ಯಾನ್ ಬಿ ಮೇಡ್ 16(4) ಏನು ಹೇಳುತ್ತೆ ಅಂದರೆ ಎ ಪ್ರಾವಿಷನ್ ಕ್ಯಾನ್ ಬಿ ಮೇಡ್ ಫಾರ್ ದಿ ರಿಸರ್ವೇಷನ್ ಆಫ್ ಅಪಾಯಿಂಟ್ಮೆಂಟ್ಸ್ ಆರ್ ಪೋಸ್ಟ್ ಇನ್ ಫೇವರ್ ಆಫ್ ಎನಿ ಬ್ಯಾಕ್ವರ್ಡ್ ಕ್ಲಾಸಸ್ ಆಫ್ ಸಿಟಿಸನ್ಸ್ ವಿಚ್ ಈಸ್ ಇನ್ ದಿ ಒಪಿನಿಯನ್ ಆಫ್ ದಿ ಸ್ಟೇಟ್ ಈಸ್ ನಾಟ್ ಅಡಕ್ವೇಟ್ಲಿ ರೆಪ್ರೆಸೆಂಟೆಡ್ ಇನ್ ದಿ ಸರ್ವಿಸ್ ಆಫ್ ಅಂಡರ್ ದಿ ಸ್ಟೇಟ್. 16(4) ಏನು ಹೇಳುತ್ತೆ ಅಂದರೆ ರಿಸರ್ವೇಷನ್ಸ್ ಅಂದರೆ SC/ST ರಿಸರ್ವೇಷನ್ ಕೊಟ್ಟಿರ್ತೀವಲ್ಲ, ಆ ಬೇಸಿಸ್ ಮೇಲೆ ನೀವು ಎಂಪ್ಲಾಯ್ಮೆಂಟ್ಗೆ ತಗೋಬಹುದು. ಇದು ಅದಕ್ಕೆ ಆರ್ಟಿಕಲ್ 16ಗೆ ಒಂದು ಲಿಮಿಟೇಷನ್. 3 ಏನು ಹೇಳುತ್ತೆ ಅಂದರೆ ಎ ಲಾ ಶಲ್ ನಾಟ್ ಬಿ ಇನ್ವ್ಯಾಲಿಡ್ ಇಫ್ ಇಟ್ ಪ್ರೊವೈಡ್ಸ್ ದಟ್ ದಿ incumbent of an office in connection with the affair of any religious or denominational institution or any member of the governing body thereof shall be a person profession a particular religion or belonging to a particular denomination. ಫಾರ್ ಎಕ್ಸಾಂಪಲ್ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಮುಜರಾಯಿ ಇಲಾಖೆ ಅಂದರೆ ಟೆಂಪಲ್ದು ಮಿನಿಸ್ಟ್ರಿ ಏನು ಹೇಳುತ್ತೆ ಅಂದರೆ ಅಲ್ಲಿ ನಾವು ಈ ಟೆಂಪಲಲ್ಲಿ ಮುಸ್ಲಿಮ್ನ ನಾವು ಸೆಲೆಕ್ಟ್ ಮಾಡೋದಕ್ಕಾಗಲ್ಲ. ಆವಾಗ ಈ ಒಂದು ರಿಲಿಜಿಯನ್ ಫ್ಯಾಕ್ಟರ್ ಏನಾಗುತ್ತೆ ಡಾಮಿನೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ವಕ್ಫ್ ಬೋರ್ಡ್, ಅದು ಮುಸ್ಲಿಮ್ ಅವ್ರದ್ದು ಒಂದು ಇಲಾಖೆ, ಅಲ್ಲಿ ನಾವು ಹಿಂದೂಗಳನ್ನ ಸೆಲೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಅಂಥ ಸಮಯದಲ್ಲಿ ನೀವು ಇವ್ರನ್ನ ಸೆಲೆಕ್ಟ್ ಮಾಡಬಹುದು, ಮುಸ್ಲಿಮ್ಸ್ನ ಸೆಲೆಕ್ಟ್ ಮಾಡ್ಬೋದು. ಈ 16(2)ನ ಮೀರಿಬಿಟ್ಟು ಸೆಲೆಕ್ಟ್ ಮಾಡ್ಬೋದು. ಇದನ್ನು 16(5)ಅಲ್ಲಿ ರೆಸ್ಟ್ರಿಕ್ಷನ್ಸ್ ಲಿಮಿಟೇಷನ್ಸಾಗಿ ಕೊಟ್ಟಿದ್ದಾರೆ. ಮತ್ತು ಆರ್ಟಿಕಲ್ 17 ಏನು ಹೇಳುತ್ತೆ ಅಂದರೆ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಈಸ್ ಎ ಪನಿಷಬಲ್ ಅಫೆನ್ಸ್, ನಿಮ್ಗೆಲ್ಲರಿಗೂ ಗೊತ್ತು. ಆರ್ಟಿಕಲ್ 17 ಏನು ಹೇಳುತ್ತೆ ಅಂದರೆ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿನ ಅಬಾಲಿಷನ್ ಮಾಡಿರೋದ್ರ ಬಗ್ಗೆ ಹೇಳುತ್ತೆ. ಇದ್ರ ಬಗ್ಗೆ ಜಾಸ್ತಿ ಏನಿಲ್ಲ, ಇಷ್ಟು ಮಾತ್ರ ನೆನ್ಪಿಟ್ಕೊಂಡ್ರೆ ಸಾಕು. 18 ಏನು ಹೇಳುತ್ತೆ ಅಂದರೆ ಅಬಾಲಿಷನ್ ಆಫ್ ಟೈಟಲ್ಸ್. ಕೆಲವೊಂದು ಟೈಟಲ್ಸ್ನ ಅಬಾಲಿಷನ್ ಮಾಡಿದ್ದಾರೆ, ಅದನ್ನು ನೋಡೋದಾದರೆ ಆರ್ಟಿಕಲ್ 18 ಈಸ್ more a prohibition rather than a fundamental right. British government used to confer titles upon reasons who showed special allegiance to them. ಅಂದರೆ ಕೆಲವೊಂದು ಟೈಟಲ್ಸ್ನ ಬ್ಯಾನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೋ ಟೈಟಲ್, ಯಾವುದೇ ಟೈಟಲ್ ನಾಟ್ ಬೀಯಿಂಗ್ ಎ ಮಿಲಿಟರಿ ಆರ್ ಅಕಾಡೆಮಿಕ್ ಡಿಸ್ಟಿಂಕ್ಷನ್ ಶೆಲ್ ಕನ್ಫರ್ಡ್ ಬೈ ದಿ ಸ್ಟೇಟ್. ಯಾವುದೇ ಒಂದು ಟೈಟಲ್ ಮಿಲಿಟರಿ ಮತ್ತು ಅಕಾಡೆಮಿಕ್ ಡಿಸ್ಟಿಂಕ್ಷನ್ಸ್ನ ಬಿಟ್ಟು ಸ್ಟೇಟ್ ಕನ್ಫರ್ಮ್ ಮಾಡೋದಕ್ಕಾಗೋದಿಲ್ಲ. ನೋ ಸಿಟಿಸನ್ಸ್ ಆಫ್ ಇಂಡಿಯಾ ಶಾಲ್ ಅಕ್ಸೆಪ್ಟ್ ಎನಿ ಟೈಟಲ್ ಫ್ರಮ್ ಎನಿ ಫಾರಿನ್ ಸ್ಟೇಟ್. ಯಾವುದೇ ಒಂದು ಫಾರಿನ್ ಕಂಟ್ರಿಯ ಒಂದು ಟೈಟಲ್ನ ಯಾವುದೇ ಇಂಡಿಯನ್ ಸಿಟಿಸನ್ ಅಕ್ಸೆಪ್ಟ್ ಮಾಡೋ ಹಾಗಿಲ್ಲ. ನೋ ಪರ್ಸನ್ ಹೂ ಈಸ್ ನಾಟ್ ಎ ಸಿಟಿಸನ್ ಆಫ್ ಇಂಡಿಯಾ ಶಲ್ ವೈಲ್ ಹಿ ಹೋಲ್ಡ್ಸ್ ಎನಿ ಆಫೀಸ್ ಆರ್ ಟ್ರಸ್ಟ್ ಅಂಡರ್ ದಿ ಸ್ಟೇಟ್ ಅಕ್ಸೆಪ್ಟ್ ವಿತೌಟ್ ದಿ ಕನ್ಸೆಂಟ್ ಆಫ್ ದಿ ಪ್ರೆಸಿಡೆಂಟ್ ಎನಿ ಟೈಟಲ್ ಫ್ರಮ್ ಎ ಫಾರಿನ್ ಸ್ಟೇಟ್. ಯಾವುದೇ ಒಬ್ಬ ಫಾರಿನರ್ ಅಂದರೆ ನಾನ್ ಸಿಟಿಸನ್ ಆಫ್ ಇಂಡಿಯಾ ಬಂದು ಇಲ್ಲಿ ಯಾವ್ದಾದ್ರು ಆಫೀಸ್ನ ಹೋಲ್ಡ್ ಮಾಡ್ತಿದ್ರೆ ಅವರು ಪ್ರೆಸಿಡೆಂಟ್ ಪರ್ಮಿಷನ್ ಇಲ್ಲದೆ ಅವ್ರದ್ದು ಒಂದು ಟೈಟಲ್ನ ಯೂಸ್ ಮಾಡೋ ಹಾಗಿಲ್ಲ. ನೋ ಪರ್ಸನ್ ಹೋಲ್ಡಿಂಗ್ ಎನಿ ಆಫೀಸ್ ಆಫ್ ಪ್ರಾಫಿಟ್ ಆರ್ ಟ್ರಸ್ಟ್ ಅಂಡರ್ ದಿ ಸ್ಟೇಟ್ ಶಲ್ ವಿತೌಟ್ ದಿ ಕನ್ಸೆಂಟ್ ಆಫ್ ದಿ ಪ್ರೆಸಿಡೆಂಟ್ ಅಕ್ಸೆಪ್ಟ್ ಎನಿ ಪ್ರೆಸೆಂಟ್ ಇಮಾಲ್ಯುಮೆಂಟ್ ಆರ್ ಆಫೀಸ್ ಆಫ್ ಎನಿ ಕೈಂಡ್ ಫ್ರಮ್ ಆರ್ ಅಂಡರ್ ದಿ ಫಾರಿನ್ ಸ್ಟೇಟ್. ಯಾವುದೇ ಪರ್ಸನ್ ಪ್ರಾಫಿಟ್ ಆಗುವಂಥ ಒಂದು ಆರ್ಗನೈಸೇಷನ್ನ ಇಟ್ಟಿರ್ಬೋದು ಇಂಡಿಯಾದಲ್ಲಿ, ಅವರು ಯಾವುದೇ ಕಾರಣಕ್ಕೂ ಅವ್ರ ಟೈಟಲ್ನ ವಿತೌಟ್ ಎ ಕನ್ಸೆಂಟ್ ಆಫ್ ಪ್ರೆಸಿಡೆಂಟ್ನ ಒಂದು ಒಪ್ಪಿಗೆ ಇಲ್ದಲೆ ಯೂಸ್ ಮಾಡೋ ಹಾಗಿಲ್ಲ. ಇಲ್ಲಿಗೆ ರೈಟ್ ಟು ಈಕ್ವಾಲಿಟಿ ಮುಗೀತು. ರೈಟ್ ಟು ಈಕ್ವಾಲಿಟಿ 14 to 18. 14ನಲ್ಲಿ ಈಕ್ವಾಲಿಟಿ ಬಿಫೋರ್ ದಿ ಲಾ, ಎಲ್ರಿಗೂ ಈಕ್ವಾಲಿಟಿ ಇರಬೇಕು. 15ನಲ್ಲಿ ಪ್ರಾಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಅಂಡರ್ ಸರ್ಟೈನ್ ಕ್ಯಾಟಗರೀಸ್, ಅದರಲ್ಲಿ 6 ಸಬ್ ಕ್ಲಾಸ್ ಇದೆ. ಮತ್ತು
16 5 ಸಬ್ ಕ್ಲಾಸ್ ಇದೆ. ಈಕ್ವಾಲಿಟಿ ಆಫ್ ಈಕ್ವಲ್ ಆಪರ್ಚುನಿಟಿ ಫಾರ್ ದಿ ಎಂಪ್ಲಾಯ್ಮೆಂಟ್, 17 ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ, 18 ಅಬಾಲಿಷನ್ ಆಫ್ ಟೈಟಲ್ಸ್. 5 ಆರ್ಟಿಕಲ್ನ ಮುಗಿಸಿದ್ದೀವಿ. ರೈಟ್ ಟು ಫ್ರೀಡಮ್ 19 to 22 ಬಗ್ಗೆ ಇದು ಹೇಳುತ್ತೆ. ನಿಮಗೆ ಹೇಳಬೇಕಾದ್ರೆ ಇದರಲ್ಲಿ ನಿಮಗೆ 20 ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಲ್ಲ, ಮಿಕ್ಕಿದ್ದು ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ನಿಮಗೆ ಎಷ್ಟಿದೆಯೋ ಅಷ್ಟೇ ಮಾಡ್ತಿದ್ದೇನೆ. ರೈಟ್ ಟು ಫ್ರೀಡಮ್, ದಿ 6 ಫ್ರೀಡಮ್ ಆಫ್ ಸಿಟಿಸನ್ಸ್. ಒಂದು ಜನರಿಗೆ 6 ಫ್ರೀಡಮ್ನ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಅಲ್ಲ, ಗ್ಯಾರಂಟೀಸ್ ದಿ ಸಿಟಿಸನ್ಸ್ ಆಫ್ ಇಂಡಿಯಾ 6 ಫ್ರೀಡಮ್ಸ್, ನೇಮ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಸ್ಪೀಚ್ ಮತ್ತು ಯಾವುದೇ ರೀತಿಯಾದಂಥ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಫ್ರೀಡಮ್ ಇದೆ. ಅಸೆಂಬಲ್ ಪೀಸಬಲಿ ಆ್ಯಂಡ್ ವಿತೌಟ್ ಆರ್ಮ್ಸ್, ಒಂದು ಹೋರಾಟ ಮಾಡುವಂತಹ ಒಂದು ಫ್ರೀಡಮ್ ಇದೆ ನಿಮಗೆ, ಯಾವುದೇ ರೀತಿಯ ಆರ್ಮ್ಸ್ ಯೂಸ್ ಮಾಡಲಿಲ್ಲದ ಹಾಗೆ. ಫಾರ್ಮ್ ಅಸೋಸಿಯೇಷನ್ಸ್ ಆರ್ ಯೂನಿಯನ್ಸ್ ಆರ್ ಕೋಆಪರೇಟಿವ್ ಸೊಸೈಟೀಸ್, ಯಾವುದೇ ರೀತಿಯ ನಿಮಗೆ ಬೇಕಾಗಿರುವಂಥ ಅಸೋಸಿಯೇಷನ್ಸ್ನ ಕ್ರಿಯೇಟ್ ಮಾಡ್ಕೊಬೋದು, ಯೂನಿಯನ್ಸ್ನ ಮತ್ತು ಕೋಆಪರೇಟಿವ್ ಸೊಸೈಟೀಸ್ನ ಕ್ರಿಯೇಟಿವ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಅಸೋಸಿಯೇಷನ್ಸ್ ಬಗ್ಗೆ ಹೇಳಬೇಕಂದ್ರೆ ಟ್ರೇಡ್ ಯೂನಿಯನ್, ಎಂಪ್ಲಾಯೀಸ್ ಯೂನಿಯನ್, ಆ ರೀತಿಯಂಥ ಒಂದು ಅಸೋಸಿಯೇಷನ್ಸ್, ಸಂಘಗಳನ್ನ ಕಟ್ಕೊಬೋದು. ಮೂವ್ ಫ್ರೀಲಿ ಥ್ರೂಔಟ್ ದಿ ಟೆರಿಟರಿ ಆಫ್ ಇಂಡಿಯಾ, ಯಾವುದೇ ರೀತಿಯಾದಂತಹ ಒಂದು ಭಯ ಇಲ್ಲದಾಗಿ ಎಲ್ಲ. ಮುಂಚೆ ಆರ್ಟಿಕಲ್ 370 ತೆಗೆದಾಕೋಗಿಂತ ಮುಂಚೆ ಜಮ್ಮು ಕಾಶ್ಮೀರ್ ಎಕ್ಸೆಪ್ಷನ್ ಇತ್ತು ಇದರಲ್ಲಿ. ಬಟ್ ಇವಾಗ ಯಾವುದೇ ಒಂದು ಪ್ಲೇಸಿಗೆ ಫ್ರೀಯಾಗಿ ಎಲ್ಲಿ ಬೇಕಾದ್ರೂ ಇಂಡಿಯಾದಲ್ಲಿ ಓಡಾಡಬಹುದು. ರೆಸೈಡ್ ಆ್ಯಂಡ್ ಸೆಟಲ್ ಇನ್ ಎನಿ ಪಾರ್ಟ್ ಆಫ್ ಟೆರಿಟರಿ ಆಫ್ ಇಂಡಿಯಾ, ಯಾವುದೇ ಜಾಗದಲ್ಲಿ ಹೋಗಬಹುದು, ಅಲ್ಲಿ ಸೆಟಲ್ ಆಗ್ಬೋದು ನೀವು. ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ ಆರ್ ಟು ಕ್ಯಾರಿ ಆನ್ ಎನಿ ಆಕ್ಯುಪೇಷನ್, ಟ್ರೇಡ್ ಆರ್ ಬಿಸ್ನೆಸ್, ಯಾವುದೇ ರೀತಿಯ ಪ್ರೊಫೆಷನ್, ಆಕ್ಯುಪೇಷನ್ ಮತ್ತು ಟ್ರೇಡ್ ಆರ್ ಬಿಸ್ನೆಸ್ ಯಾವುದೇ ಪಾರ್ಟಲ್ಲಿ, ಇಂಡಿಯಾದ ಯಾವುದೇ ಪಾರ್ಟಲ್ಲಿ ಕೂಡ ನೀವು ತೊಗೋಬೋದು. ಇದಕ್ಕೆ ಒಂದು ರೆಸ್ಟ್ರಿಕ್ಷನ್ಸ್ ಆರ್ಟಿಕಲ್ 19 ಕ್ಲಾಸ್ 2 ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸ್ಪೆಸಿಫೈ ದಿ ಲಿಮಿಟ್ಸ್ ಅಪ್ ಟು ವಿಚ್ ದಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಮೇ ಬಿ ರೆಸ್ಟ್ರಿಕ್ಟೆಡ್. ಇಟ್ ಎನೇಬಲ್ಸ್ ದಿ ಲೆಜಿಸ್ಲೇಚರ್ ಟು ಇಂಪೋಸ್ by law reasonable restrictions on the freedom of speech and expression under the following heads. ಈ 6 ಫ್ರೀಡಮ್ಸ್ಗೆ ಏನಿದೆ ರೆಸ್ಟ್ರಿಕ್ಷನ್ಸ್ ಇದ್ದಾವೆ, ಅದು ಇಲ್ಲಿದೆ. ಯಾವುದೇ ರೀತಿ ಇದೆ ಅಂತ ಅದು ಅವರು ಈ ಫ್ರೀಡಮಿಂದ ಸ್ಯಾವರಿಟಿ ಆರ್ ಇಂಟಿಗ್ರಿಟಿ ಆಫ್ ಇಂಡಿಯಾ, ಭಾರತದ ಒಗ್ಗಟ್ಟಿಗೆ ಮತ್ತು ಐಕ್ಯತೆಗೆ ಯಾವುದೇ ರೀತಿಯಾದಂತಹ ಒಂದು ಎಫೆಕ್ಟ್ ಆಗಬಾರ್ದು. ಸೆಕ್ಯೂರಿಟಿ ಆಫ್ ದಿ ಸ್ಟೇಟ್, ಒಂದು ಗೌರ್ನಮೆಂಟ್ ಸೆಕ್ಯೂರಿಟಿ ಆರ್ ಇಂಡಿಯಾದ ಸೆಕ್ಯೂರಿಟಿಗೆ ಎಫೆಕ್ಟ್ ಆಗಬಾರ್ದು. ಫ್ರೆಂಡ್ಲಿ ರಿಲೇಷನ್ಶಿಪ್ ವಿತ್ ಫಾರಿನ್ ಸ್ಟೇಟ್ಸ್, ನೀವು ಮಾತಾಡೋದ್ರಿಂದ ಯಾವುದೇ ಕಾರಣಕ್ಕೂ ಫಾರಿನ್ ಸ್ಟೇಟ್ಸ್ ಮಧ್ಯೆ ಫ್ರೆಂಡ್ಲಿ ರಿಲೇಷನ್ಶಿಪ್ಸ್ ಹಾಳಾಗಬಾರ್ದು. ಇವಾಗ ಇಂಡಿಯಾ ಇಸ್ರೇಲ್ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ, ನೀವು ಹೋಗ್ಬಿಟ್ಟು ಇಸ್ರೇಲ್ ಜೊತೆ ಸರಿ ಹೋಗಬಾರ್ದು ಅಂತೇಳ್ಬಿಟ್ಟು ಹೋರಾಟ ಎಲ್ಲ ಮಾಡಿದ್ರೆ ಅದು ರಿಸ್ಟ್ರಿಕ್ಷನ್ಸಲ್ಲಿ ಬರುತ್ತೆ, ನಿಮ್ಮನ್ನು ಹಿಡಿದು ಒಳಗಾಗ್ತಾರೆ. ಪಬ್ಲಿಕ್ ಆರ್ಡರ್ ಅಂದರೆ ಇವಾಗ ಆರ್ಟಿಕಲ್ 370 ರದ್ದಾಗಿರುತ್ತೆ, ಪಬ್ಲಿಕ್ ಆರ್ಡರ್ ಆಗಿರುತ್ತೆ, ಅದಾದಮೇಲೂ ಹೋರಾಟ ಮಾಡಿದ್ರೆ ಅವ್ರನ್ನ ಕೂಡ ಒಳಗಾಕುವಂತಹ ಒಂದು ಅನಿವಾರ್ಯತೆ. ಡಿಸೆನ್ಸಿ ಆ್ಯಂಡ್ ಮೊರಾಲಿಟಿ, ಕಂಟೆಂಪ್ಟ್ ಆಫ್ ದಿ ಕೋರ್ಟಿಂದ ಒಂದು ಆರ್ಡರ್ ಬಂದಿರುತ್ತೆ ಸುಪ್ರೀಂ ಕೋರ್ಟಿಂದ ಆಗಲಿ, ಅದಕ್ಕೆ ಹೋರಾಟ ಎಲ್ಲ ಮಾಡಿದ್ರೆ ಅದನ್ನು ಒಳಗಾಗ್ತಾರೆ. ಡೆಫಮೇಷನ್, ಇನ್ಸೈಟ್ಮೆಂಟ್ ಟು ಆ್ಯನ್ ಅಫೆನ್ಸ್. ಆರ್ಟಿಕಲ್ 21 ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪರ್ಸ್ನಲ್ ಲಿಬರ್ಟಿ. ಆರ್ಟಿಕಲ್ 20 ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿಲ್ಲ, ಅದಕ್ಕೆ ಕೂಡ ನಾನು ಇಲ್ಲಿ ಕೈ ಬಿಡ್ತೀನಿ. ಸಿಂಪಲಾಗಿ ಹೇಳ್ಬೇಕಂದ್ರೆ ಆರ್ಟಿಕಲ್ 20 ಬೈ ಫ್ಯಾಕ್ಟೋ ಲಾಸಿಂದ ನಿಮಗೆ ಹೆಲ್ಪ್ ಮಾಡುತ್ತೆ. ಬೈ ಫ್ಯಾಕ್ಟೋ ಲಾಸ್ ಅಂದರೆ ಡಿಫ್ಯಾಕ್ಟೋ ಲಾಸ್, ಇವಾಗ ಲಾಸ್ ಅಂದರೆ ನೀವು ಕ್ರೈಮ್ನ ಲಾಸ್ಟ್ ಇಯರ್ ಮಾಡಿರ್ತೀರ, ಈ ಕ್ರೈಮ್ನ ಈ ಇಯರಲ್ಲಿ ಜಡ್ಜ್ಮೆಂಟ್ ಆಗುತ್ತೆ, ಅಲ್ಲಿ ಲಾ ಚೇಂಜ್ ಆಗಿರುತ್ತೆ. ಇವಾಗ ನೀವು ಕ್ರೈಮ್ನ ಲಾಸ್ಟ್ ಇಯರ್ ಮಾಡಿದರೆ ಲಾಸ್ಟ್ ಇಯರ್ 1 ವರ್ಷ ಜೈಲು ಶಿಕ್ಷೆ ಅಂತ ಇರುತ್ತೆ. ಲಾ ಚೇಂಜ್ ಆಗಿಬಿಟ್ಟು ಈ ವರ್ಷ 2 ವರ್ಷ ಮಾಡಿರ್ತಾರೆ. ಆವಾಗ ಕೋರ್ಟ್ ಏನು ಮಾಡುತ್ತೆ, ಇದನ್ನು ಕನ್ಸಿಡರ್ ಮಾಡಿ 1 ವರ್ಷ ಹಿಂದೆ ಆಗಿರೋದು ಇವಾಗ ಜಡ್ಜ್ಮೆಂಟ್ ಆದರೆ 2 ವರ್ಷ ಕೊಡೋದಿಲ್ಲ, 1 ವರ್ಷ ಕೊಡ್ತಾರೆ. ಅಂದರೆ ಹೊಸ ರೂಲ್ಸಿಂದ, ಹೊಸ ಲಾಸಿಂದ ನಿಮ್ಮನ್ನು ಕಾಪಾಡುತ್ತೆ. ಅಂದರೆ ನೀವು ಅವಾಗ ಮಾಡಿದರೆ ಅವಾಗ ಎಷ್ಟಿರುತ್ತೋ ಅಷ್ಟು ಶಿಕ್ಷೆ ಅನುಭವಿಸ್ತೀರ. ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪರ್ಸ್ನಲ್ ಲಿಬರ್ಟಿ. ಆರ್ಟಿಕಲ್ 21 ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪರ್ಸ್ನಲ್ ಲಿಬರ್ಟಿ.
ಯಾವುದೇ ಪರ್ಸನ್ನು ಎಲ್ಲಿ ಬೇಕಾದ್ರೂ ಇರ್ಬೋದು. ಇದಕ್ಕೆ ಫಾರ್ ಎಕ್ಸಾಂಪಲ್ ಏನಂದರೆ, ನಮಗೆ ನಾಯ್ಸಸ್ಸು ಮತ್ತು ಹಾರನ್ ಸೌಂಡ್ಸ್ ಎಲ್ಲ ಆಗೋಲ್ಲ. ನಾವು ಕಾಡಲ್ಲಿ ಅಂದರೆ ಗದ್ದೆಯಲ್ಲಿ ವಾಸ ಮಾಡ್ತೀವಿ, ಈ ಒಂದು ಸಿಟಿ ಲೈಫ್ನ ಬಿಟ್ಬಿಟ್ಟು ಅನ್ನೋರು ನೀವು ಅಲ್ಲಿ ವಾಸ ಮಾಡಬಹುದು. ಇದು ಪರ್ಸ್ನಲ್ ಲಿಬರ್ಟಿ ಮತ್ತು ಪ್ರೊಟೆಕ್ಷನ್ ಆಫ್ ಲೈಫ್ ಬಗ್ಗೆ ಬರುತ್ತೆ. ನೋ ಪರ್ಸನ್ ಶಾಲ್ ಬಿ ಡಿಪ್ರಿವ್ಡ್ ಆಫ್ ಹಿಸ್ ಲೈಫ್ ಆರ್ ಪರ್ಸ್ನಲ್ ಲಿಬರ್ಟಿ ಎಕ್ಸ್ಪೆಕ್ಟ್ ಅಕಾರ್ಡಿಂಗ್ ಟು ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಲಾಯಿಂದ ಆಗುವಂಥ ನಿಮ್ಮ ಪರ್ಸ್ನಲ್ ಲಿಬರ್ಟಿಗೆ ಎಫೆಕ್ಟ್ ಆದರೆ ಲಾಯಿಂದ ಆಗಬೇಕು ಅಷ್ಟೇ, ಬೇರೆ ಒಂದು ವಿಷಯದಿಂದ ಆಗಬಾರ್ದು. ಇದು ಆರ್ಟಿಕಲ್ 21 ಹೇಳಿದ್ದಾರೆ. ಆರ್ಟಿಕಲ್ 21 ಇದಕ್ಕೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ರೈಟ್ ಟು ಎಜುಕೇಷನ್. ಆರ್ಟಿಕಲ್ 21A ಏನು ಹೇಳುತ್ತೆ ಅಂದರೆ, 7ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೂ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಗೌರ್ಮೆಂಟ್ ಕೊಡಬೇಕು. ಅದು ಆರ್ಟಿಕಲ್ 21A ಇದೆ. ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಸ್ಕೂಲ್ಸ್. ಆರ್ಟಿಕಲ್ 22 ಏನು ಹೇಳುತ್ತೆ ಅಂದರೆ, ಪ್ರೊಟೆಕ್ಷನ್ ಅಗೇನೆಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಇನ್ ಸರ್ಟೈನ್ ಕೇಸಸ್. ಪ್ರೊಟೆಕ್ಷನ್ ಅಗೇನೆಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಇನ್ ಸರ್ಟೈನ್ ಕೇಸಸ್ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ತಪ್ಪೇ ಮಾಡಿರಲ್ಲ, ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ, ಓಕೆನಾ. ಆವಾಗ ಏನಾಗುತ್ತೆ ಅಂದರೆ ಅಂದರೆ ನಿಮಗೆ 24 ಗಂಟೆ ಒಳಗೆ ಅವ್ರು ರಿಲೀಸ್ ಮಾಡಬೇಕು. ವಿತೌಟ್ ದಿ ಕೋರ್ಟ್ ಆರ್ಡರ್ 24 ಗಂಟೆ ಮೇಲೆ ಒಬ್ಬ ಪರ್ಸನ್ನ ಯಾವುದೇ ಕಾರಣಕ್ಕೂ ಕಸ್ಟಡಿಗೆ ತಗೋಬಾರ್ದು. ಇದು ಆ ರೀತಿಯ ಪ್ರೊಟೆಕ್ಷನ್ ಕೊಡುತ್ತೆ. 24 ಗಂಟೆಯಲ್ಲಿ ನಿಮ್ಮನ್ನು ಬಿಡಬೇಕು, ನಿಮ್ಮನ್ನು ಯಾವುದೇ ಪೊಲೀಸವರು ಅರೆಸ್ಟ್ ಮಾಡಿದರೆ. ಥರ್ಡ್ ಒನ್, ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್. ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಈಸ್ ಸಿಂಪಲ್, ಬರೀ 2 ಆರ್ಟಿಕಲ್ 23 ಆ್ಯಂಡ್ 24. 23 ಏನು ಹೇಳುತ್ತೆ ಅಂದರೆ, ಪ್ರೊಹಿಬಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಹ್ಯೂಮನ್ ಬೀಯಿಂಗ್ಸ್ನ ಮಾರೋದು. ಹಳೆ ಕಾಲದಲ್ಲಿ ಇತ್ತಲ್ಲ, ಮಾರೋದು, ನಿಮಗೆ ಎಷ್ಟು ನಮಗೆ ಎಷ್ಟು, ಆ ರೀತಿಯ ಒಂದು ಅದು ಪ್ರಾಹಿಬಿಟ್ ಮಾಡುತ್ತೆ ಈ ಆರ್ಟಿಕಲ್ 23. 24 ಏನು ಹೇಳುತ್ತೆ ಅಂದರೆ, ಫೋರ್ಸ್ಡ್ ಲೇಬರ್, ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ಸ್ ಇನ್ ಫ್ಯಾಕ್ಟ್ರೀಸ್. ಈ 14 ಇಯರ್ಸ್ ಮೇಲ್ಪಟ್ಟಂಥ ಚಿಲ್ಡ್ರನ್ಸು ಯಾವುದೇ ರೀತಿಯಾದಂಥ ಕೆಲಸ ಮಾಡೋ ಆಗಿಲ್ಲ. ಫೋರ್ಸ್ಡ್ ಲೇಬರ್ ಪ್ರೊಹಿಬಿಷನ್. 18 ವರ್ಷದ ಕೆಳಗಿರುವಂಥ ಚಿಲ್ಡ್ರನ್ಗಳು ಅವರಿಗೆ ಯಾವುದೇ ರೀತಿಯಾದಂಥ ಫ್ಯಾಕ್ಟ್ರೀಸಲ್ಲಿ ಮತ್ತೊಂದರಲ್ಲಿ ಕೆಲಸ ಮಾಡೋ ಆಗಿಲ್ಲ. ಇದು ನೆನಪಿರಲಿ. ಇದರಲ್ಲಿ ಕೂಡ ಒಂದು ಲಿಮಿಟೇಷನ್ಸ್ ಇದೆ. ಹುಡುಗರು ಫಿಲ್ಮೋಗ್ರಫಿಲಿ ಆ್ಯಕ್ಟ್ ಮಾಡಬಹುದು. ಇದು ಈ ರೂಲ್ಸ್ ಅಲ್ಲಿ ಅಪ್ಲೈ ಆಗೋದಿಲ್ಲ. ಮತ್ತು ಫ್ಯಾಮಿಲಿ ಬಿಸ್ನೆಸ್ ಏನಿದ್ರೆ ಅಲ್ಲಿ ಹೆಲ್ಪ್ ಮಾಡಬಹುದು. ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್. ಫೋರ್ತ್ ಫಂಡಮೆಂಟಲ್ ರೈಟ್ಸ್, ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್. ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಆರ್ಟಿಕಲ್ 25, 26, 27, 28. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ 25 ಏನು ಹೇಳುತ್ತೆ ಅಂದರೆ, ಯಾವುದೇ ಪರ್ಸನ್ನು ಯಾವುದೇ ರಿಲಿಜಿಯನ್ನ ಬೇಕಾದ್ರೂ ನೀವು ಇಂಡಿಯಾದಲ್ಲಿ ನೀವು ಒಪ್ಕೋಬೋದು, ಪಾಲಿಸ್ಬೋದು, ಪ್ರೊಪಗೇಷನ್ ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು. ಫ್ರೀ ಪ್ರೊಫೆಷನ್. ಅದಕ್ಕೆ ಫ್ರೀ, ಯಾವುದೇ ರೀತಿಯಾದಂಥ ಇದೇ ಧರ್ಮ ಫಾಲೋ ಮಾಡಬೇಕು ಅಂತ ಬಿಟ್ಟು ಒಂದು ರೂಲ್ಸ್ ಇಲ್ಲ. ನೀವು ಹಿಂದೂ ಧರ್ಮ ಬೇಕಾದ್ರೂ ಫಾಲೋ ಮಾಡ್ಬೋದು, ಮುಸ್ಲಿಂ ಧರ್ಮ ಬೇಕಾದ್ರೂ ಫಾಲೋ ಮಾಡ್ಬೋದು. ಆರ್ಟಿಕಲ್ 26 ಏನು ಹೇಳುತ್ತೆ ಅಂದರೆ, ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್, ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್. ಫಾರ್ ಎಕ್ಸಾಂಪಲ್, ಈಗ ಒಂದು ಮಸೀದಿಲಿ ಅಂದರೆ ಮುಸ್ಲಿಮರ ಒಂದು ಪ್ಲೇಸ್ಗಳಲ್ಲಿ ಮುಸ್ಲಿಮ್ಸ್ನೇ ಅಪಾಯಿಂಟ್ ಮಾಡ್ಬೋದು. ಅವರ ಒಂದು ಕೆಲಸಗಳನ್ನ ಅವರೇ ಮ್ಯಾನೇಜ್ ಮಾಡ್ಬೋದು. ಫ್ರೀಡಮ್ ಆ್ಯಸ್ ಟು ಪೇಮೆಂಟ್ ಆಫ್ ಟ್ಯಾಕ್ಸಸ್ ಫಾರ್ ಪ್ರಮೋಷನ್ ಫಾರ್ ಎನಿ ಪರ್ಟಿಕ್ಯುಲರ್ ರಿಲಿಜಿಯನ್. ಯಾವುದೇ ಪರ್ಸನ್ ಹತ್ರ ನೀವು ದುಡ್ಡು ಇಸ್ಕೊಬೋದು. ನಿಮ್ಮ ರಿಲಿಜಿಯನ್ನ ನೀವು ಪ್ರಮೋಟ್ ಮಾಡಲಿಕ್ಕೆ ನೀವು ದುಡ್ಡು ಇಸ್ಕೊಬೋದು. ಅದು ಫೋರ್ಸ್ಫುಲಿ ಆಗಿರಬಾರ್ದು. ಅವರು ಇಷ್ಟಪಟ್ಟು ಕೊಟ್ಟರೆ ಮಾತ್ರ ತಗೋಬೇಕು. ಫಾರ್ ಎಕ್ಸಾಂಪಲ್ ಕೊಡಬೇಕಾದ್ರೆ, ಹಿಂದೂ ಟೆಂಪಲ್ಗಳಿಗೆ ಹೋದರೆ ಅಲ್ಲಿ ಹುಂಡಿ ಇರುತ್ತೆ, ಆ ಹುಂಡಿ ಎಕ್ಸಾಂಪಲ್. ಫ್ರೀಡಮ್ ಆ್ಯಸ್ ಟು ಅಟೆಂಡೆನ್ಸ್ ಅಟ್ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ ಆರ್ ರಿಲಿಜಿಯಸ್ ವರ್ಷಿಪ್ ಇನ್ ಸರ್ಟೆನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಯಾವುದಾದ್ರು ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಪ್ರೋಗ್ರಾಮ್ ನಡೀತಾರೆ. ಫಾರ್ ಎಕ್ಸಾಂಪಲ್ ಮುಸ್ಲಿಂ ಇನ್ಸ್ಟಿಟ್ಯೂಷನ್ಸಲ್ಲಿ ಮುಸ್ಲಿಮ್ಸ್ನ ಪರವಾಗಿ ಯಾವುದಾದ್ರು ಒಂದು ಪ್ರೋಗ್ರಾಮ್ ನಡೆಯುತ್ತೆ. ಹಿಂದೂ ಇನ್ಸ್ಟಿಟ್ಯೂಷನಲ್ಲಿ ಶಾರದಾ ಮಾತೆ ಪೂಜೆ ನಡೆಯುತ್ತೆ, ಕೃಷ್ಣ ಪೂಜೆ ನಡೆಯುತ್ತೆ, ಕೃಷ್ಣ ಜಯಂತಿ ಮಾಡ್ತಾರೆ. ಅದಕ್ಕೆ ನೀವು ಯಾವುದೇ ರೀತಿಯಾದಂಥ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲದೆ ನೀವು ಅಟೆಂಡ್ ಆಗ್ಬೋದು. ಫಿಫ್ತ್ ಫಂಡಮೆಂಟಲ್ ರೈಟ್ಸ್ ಏನಂದರೆ, ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್.
ಆರ್ಟಿಕಲ್ 29 ಆ್ಯಂಡ್ 30. ಇದ್ರ ಬಗ್ಗೆ ನಿಮ್ಮದು ರೆಫರೆನ್ಸ್ PDF ಅಲ್ಲಿ ಕೊಟ್ಟಿಲ್ಲ, ಬಟ್ ಆದರೂ ನಾನು ಹೇಳ್ತೀನಿ. ಆರ್ಟಿಕಲ್ 29 ಏನು ಹೇಳುತ್ತೆ ಅಂದರೆ, ನೋಟ್ಸ್ ಬಂದುಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟೇ ಕೊಟ್ಟಿದ್ದೀನಿ, ಬಟ್ ನಾನು ಎಕ್ಸ್ಪ್ಲೇನ್ ಮಾಡೋದಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆರ್ಟಿಕಲ್ 29 ಏನು ಹೇಳುತ್ತೆ ಅಂದರೆ, ಮೈನಾರಿಟೀಸ್. ಈಗ ಕರ್ನಾಟಕದಲ್ಲಿ ತಮಿಳ್ದು ಒಂದು ಏರಿಯಾ ಇರುತ್ತೆ, ಅವರು ಆ ಏರಿಯಾದಲ್ಲಿ ಇರ್ಬೋದು. ನೀವು ತಮಿಳವರು ನೀವು ತಮಿಳ್ನಾಡಿಗೆ ಹೋಗಿ ಅಂತ ಬಿಟ್ಟು ಯಾವುದೇ ರೀತಿಯಾದಂಥ ನಾವು ಧಮಕಿ ಹಾಕೋ ಆಗಿಲ್ಲ. ಮತ್ತು 30 ಏನು ಹೇಳುತ್ತೆ ಅಂದರೆ, ಅವ್ರದ್ದು ಎಜುಕೇಷನ್. ಆ ಮೈನಾರಿಟೀಸ್ ತಮಿಳ್ ಅವ್ರು ಏನಿರ್ತಾರೆ, ಅವ್ರು ಸಪ್ರೇಟ್ ಇನ್ಸ್ಟಿಟ್ಯೂಷನ್ನ ಕಟ್ಕೊಬೋದು, ಅಥವಾ ಯಾವುದಾದ್ರು ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗೆ ಹೋಗ್ಬಿಟ್ಟು ಅಡ್ಮಿಷನ್ ಕೇಳಿದ್ರೆ ಅಡ್ಮಿಷನ್ ಕೊಡಬೇಕು. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಆರ್ಟಿಕಲ್ 32 ಗ್ಯಾರಂಟೀಸ್ ದಿ ಎನ್ಫೋರ್ಸ್ಮೆಂಟ್ ಆಫ್ ಫಂಡಮೆಂಟಲ್ ರೈಟ್ಸ್. ಆರ್ಟಿಕಲ್ 32 ಸಿಂಪಲಾಗಿ ಹೇಳ್ಬೇಕಂದ್ರೆ, ಉಳಿದಿದ್ದ 5 ರೈಟ್ಸ್ ಏನು ಹೇಳುತ್ತೆ ಅದಕ್ಕೆ ಅದರದ್ದು ಒಂದು ಪ್ರೊಟೆಕ್ಷನ್ ಕವಚ ಥರ ವರ್ಕ್ ಆಗುತ್ತೆ. ಇಲ್ಲಿಗೆ 12ಇಂದ 32ವರೆಗೂ ಕಲ್ತಿದ್ದೀವಿ. 32 ಆರ್ಟಿಕಲ್ವರೆಗೂ ಕಲ್ತಿದ್ದೀವಿ. 31 ಬಿಟ್ಟಿದ್ದೀವಿ. ನೆಕ್ಸ್ಟು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಬರುತ್ತೆ, 36ಇಂದ ಆರ್ಟಿಕಲ್. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತಿಂದ ಒಂದು ಬ್ರೀಫ್ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ಆರ್ಟಿಕಲ್ 12 ಸ್ಟೇಟ್, ಆರ್ಟಿಕಲ್ 13 ಲಾ, ಮತ್ತು ಆರ್ಟಿಕಲ್ 14ಇಂದ 18 ರೈಟ್ ಟು ಈಕ್ವಾಲಿಟಿ, 14 ಬಂದುಬಿಟ್ಟು ಈಕ್ವಲ್ ಪ್ರೊಟೆಕ್ಷನ್ ಅಗೇನೆಸ್ಟ್ ಲಾಸ್, 15 ಬಂದುಬಿಟ್ಟು ಪ್ರಾಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್, 15ಅಲ್ಲಿ 6 ಸಬ್ ಕ್ಲಾಸ್, 16 ಬಂದುಬಿಟ್ಟು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇನ್ ಗೌರ್ನಮೆಂಟ್ ಫೀಲ್ಡ್, ಅದರಲ್ಲಿ 5 ಸಬ್ ಕ್ಲಾಸ್, 17 ಬಂದುಬಿಟ್ಟು ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ, 18 ಬಂದುಬಿಟ್ಟು ಅಬಾಲಿಷನ್ ಆಫ್ ಟೈಟಲ್ಸ್, ರೈಟ್ ಟು ಫ್ರೀಡಮ್, ಆರ್ಟಿಕಲ್ 19 to 22, 19 ಬಂದುಬಿಟ್ಟು ಫ್ರೀಡಮ್ ಮತ್ತು ರೆಸ್ಟ್ರಿಕ್ಷನ್ಸ್, 20 ನಿಮಗೆ ಕೊಟ್ಟಿಲ್ಲ ಆದರೂ ತಿಳ್ಕೊಬೇಕಂದ್ರೆ ಡಿಫ್ಯಾಕ್ಟೋ ಲಾಸ್, 22 ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ 21 ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ, 22 ಪ್ರೊಟೆಕ್ಷನ್ ಅಗೇನೆಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಸರ್ಟೈನ್ ಕೇಸಸ್, ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲೋಟೇಷನಲ್ಲಿ 23 and 24, 23 ಹ್ಯೂಮನ್ ಟ್ರಾಫಿಕಿಂಗ್ ಪ್ರಾಹಿಬಿಷನ್, 24 ಪ್ರಾಹಿಬಿಷನ್ ಆಫ್ ಚೈಲ್ಡ್ ಲೇಬರ್, ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ 25 to 28, 25 practice of any religion, 26 freedom to manage their own religion affairs, 27 payment of taxes for the promotion of religion, 28 freedom to attend the religious functions in educational institutions. 5 ಅಲ್ಲಿ ಕಲ್ಚರಲ್ ಆ್ಯಂಡ್ ಎಜುಕೇಷನ್ ರೈಟ್ಸಲ್ಲಿ 29 and 30, 29 ಇದು ನಿಮಗೆ ಕೊಟ್ಟಿಲ್ಲ, ಅವಶ್ಯಕತೆ ಇಲ್ಲ, ಆದರೂ ನೋಡ್ಕೋಬೇಕಂದ್ರೆ 29 ಮೈನಾರಿಟೀಸ್, 30 ಎಜುಕೇಷನ್ ಆಫ್ ಮೈನಾರಿಟೀಸ್. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ಲಿಮಿಟ್ಸ್ ಓನ್ಲಿ 1 ಆರ್ಟಿಕಲ್, 32 ಗ್ಯಾರಂಟೀಸ್ ದಿ ಎನ್ಫೋರ್ಸ್ಮೆಂಟ್ ಆಫ್ ಫಂಡಮೆಂಟಲ್ ರೈಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ನಾನು ಪ್ರಿಪೇರ್ ಮಾಡಿರುವಂಥ ನೋಟ್ಸು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಇದು CSET